ಪ್ರಥಮ PUC ಕನ್ನಡದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನಿಮಗೆ ನಿಮ್ಮ ಕನ್ನಡ ಪುಸ್ತಕದ 4ನೇ ಪದ್ಯವನ್ನು ಪಾಠ ಮಾಡಲಿಕ್ಕಾಗಿ ಬಂದಿದ್ದೇನೆ. ಈ ಕಾವ್ಯಭಾಗ ದೇವನೂರಿನ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ ಒಂದು ತುಣುಕು. ಹಲುಬಿದಳ್ ಕಲ್ಮರಂ ಕರಗುವಂತೆ ಎನ್ನುವುದು. ಈ ಭಾಗ ಜೈಮಿನಿ ಭಾರತದಲ್ಲಿರುವ ಅಶ್ವಮೇಧದ ಕಥೆಯ ನಡುವೆ ಬರುವ ಒಂದು ರಾಮಾಯಣದ ಕಥೆ ಅಂತ. ಅಂದರೆ ಭಾರತದೊಳಗಿನ ರಾಮಾಯಣ. ನಮ್ಮಲ್ಲಿ ಒಂದು ಕಥನ ಪರಂಪರೆ ಹೇಗಿದೆ ಅಂದರೆ, ಒಂದು ಮುಖ್ಯ ಆಖ್ಯಾನ ಅಥವಾ ಕಥೆಯನ್ನು ಹೇಳುವಾಗ ಅನೇಕ ಉಪಕಥೆಗಳ ಮೂಲಕ ಅಲ್ಲಿ ಬರುವಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತಾ ಹೋಗುವುದು. ಹಾಗಾಗಿ ಈ ಕಥೆಯೊಳಗಿನ ಕಥೆ ಇದೊಂದು ರೀತಿಯಲ್ಲಿ ವಿಚಿತ್ರ ಅಂತ ಅನ್ನಿಸಿದರೂ ಕೂಡ ಕಾವ್ಯದ ಒಳಗಿನ ಒಂದು ಸೊಗಸು. ನಮ್ಮಲ್ಲಿ ಉಪಕಥೆಗಳನ್ನು ಹೇಳುವುದು ನಿದರ್ಶನಕ್ಕೆ, ಅರ್ಥ ಮಾಡಿಸಲಿಕ್ಕೆ ಮತ್ತು ಸ್ವಾರಸ್ಯವನ್ನು ಹೆಚ್ಚಿಸಲಿಕ್ಕಾಗಿ ಇಂತಹ ಕಥೆಗಳನ್ನು ಹೇಳುವಂತಹ ಒಂದು ಪದ್ಧತಿ ಇದೆ. ಆದ್ದರಿಂದ ನಿಮಗಿದು ಭಾರತದೊಳಗೆ ಏನು ರಾಮಾಯಣ ಹೇಳ್ತಾರೆ ಅಂತ ಭಾವಿಸಬೇಕಾದದ್ದಿಲ್ಲ. ಇರಲಿ, ನಾವು ಕವಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಆರಂಭದಲ್ಲಿ ತಿಳ್ಕೊಳ್ಬೇಕಾದದ್ದು ಬಹಳ ಅಗತ್ಯ. ಯಾಕಂದರೆ ನಮ್ಮ ಕನ್ನಡ ಸಾಹಿತ್ಯ ಎನ್ನುವುದು 1000ಕ್ಕೂ ಹೆಚ್ಚು ವರ್ಷಗಳ ಕಾಲದ ಒಂದು ಸುದೀರ್ಘವಾದ ಇತಿಹಾಸವನ್ನು ಉಳ್ಳದ್ದು. ಮತ್ತು ಇವತ್ತು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನಗಳನ್ನು ಹೊಂದುವುದರಲ್ಲಿ ಕೂಡ ಈ ಸುದೀರ್ಘವಾದಂತಹ ಒಂದು ಇತಿಹಾಸ ತುಂಬ ಒಂದು ಆಕರವನ್ನು ಒದಗಿಸಿದೆ. ಇದು ನಾವು ಗಮನಿಸಬೇಕು. ಯಾಕಂದರೆ ಹಿಂದಿನ ಕಾಲದ ಕವಿಗಳು ಸಂಸ್ಕೃತ ಭಾಷೆಯನ್ನೋ ಪ್ರಾಕೃತ ಭಾಷೆಯನ್ನೋ ಅವಲಂಬಿಸಿಕೊಂಡು ಅನೇಕ ಉದ್ಗ್ರಂಥಗಳನ್ನು ರಚನೆ ಮಾಡದೇ ಇದ್ದರೆ ಇವತ್ತು ನಾವು ಭಾಷೆಯನ್ನು ಇಷ್ಟು ಸುಲಲಿತವಾಗಿ ವ್ಯಾಪಕವಾಗಿ ಬಳಸುವುದಕ್ಕೆ ಇರಲಿಲ್ಲ. ಅವರು ಭಾಷೆಯನ್ನು ಅಷ್ಟು ಬೆಳೆಸಿದ್ದಾರೆ ಮತ್ತು ನಾವು ಕೂಡ ಕಾಲಕ್ಕೆ ತಕ್ಕಂತೆ ಆ ಭಾಷೆಯನ್ನು ಬೆಳೆಸುತ್ತಲೇ ಇದ್ದೇವೆ. ಆದ್ದರಿಂದ ಆ ಇತಿಹಾಸದತ್ತ ಒಂದು ನೋಟ ನಾವು ಚೆಲ್ಲಬೇಕಾದದ್ದು ಮುಖ್ಯ. ಲಕ್ಷ್ಮೀಶ ಕವಿ 16ನೇ ಶತಮಾನದವನು. 16ನೇ ಶತಮಾನದ ಪೂರ್ವಾರ್ಧ ಉತ್ತರಾರ್ಧಗಳಲ್ಲಿ ಆತನ ಕಾಲವನ್ನು ಅತ್ತಿತ್ತ ಸ್ವಲ್ಪ ಸಂಶೋಧಕರು ಎಳೆದಾಡಿದ್ದಾರೆ. ಏನಿದ್ರು 16ನೇ ಶತಮಾನದ ಕವಿ. ನೀವು ಕುಮಾರವ್ಯಾಸನ ಬಗ್ಗೆ ಕೇಳಿರಲೇಬೇಕು. ಬಹುಶಃ ಕುಮಾರವ್ಯಾಸನನ್ನು ಕೇಳದವರಿಲ್ಲ. ಕುಮಾರವ್ಯಾಸನ ಹತ್ತಿರದ ಕಾಲದವನು ಲಕ್ಷ್ಮೀಶ. ಕುಮಾರವ್ಯಾಸ ನಮ್ಮ ಕರ್ನಾಟಕದ ಉತ್ತರ ಭಾಗದವನಾದರೆ ಇವನು ಸ್ವಲ್ಪ ಮಧ್ಯಭಾಗದವನು. ಯಾಕಂದರೆ ದೇವನೂರು ಎನ್ನುವುದು ಅಂತಹ ಒಂದು ಕರ್ನಾಟಕದ ಮಧ್ಯಭಾಗದಲ್ಲಿ ಬರತಕ್ಕಂಥ ಒಂದು ಪ್ರದೇಶ. ಅದನ್ನು ಅವನು ದೇವಗ್ರಾಮ, ದೇವಪುರಿ, ದೇವಪುರ ಇತ್ಯಾದಿ ಬೇರೆ ಬೇರೆ ಹೆಸರುಗಳಿಂದ ತನ್ನ ಕಾವ್ಯದೊಳಗೆ ಕರೆದುಕೊಳ್ತಾನೆ. ಈತ ಬರೆದಂತಹ ಕಾವ್ಯ ಇದು ಜೈಮಿನಿ ಭಾರತ ಎನ್ನುವ ಸಂಸ್ಕೃತದ ಒಂದು ಗ್ರಂಥದ ಅನುವಾದ ರೂಪಾಂತರ ಹೇಗೆ ಬೇಕಾದರೂ ನಾವು ಹೇಳ್ಬೋದು. ಯಾಕಂದರೆ ಇದರಲ್ಲಿ ಸ್ವಲ್ಪ ಸಂಗ್ರಹ ಮಾಡಿದ್ದಾನೆ ಕಥೆಯನ್ನಾದ್ದರಿಂದ ಇದನ್ನು ನಾವು ತೀರಾ ಅನುವಾದ ಅಂತ ಹೇಳುವ ಹಾಗೂ ಇಲ್ಲ. ಒಂದಷ್ಟು ವ್ಯತ್ಯಾಸಗಳನ್ನು ಕೂಡ ಆತ ಮಾಡಿಕೊಂಡಿದ್ದಾನೆ. ಜೈಮಿನಿ ಭಾರತ 68 ಅಧ್ಯಾಯಗಳಷ್ಟು ವಿಸ್ತಾರವುಳ್ಳದ್ದಾದರೆ ಲಕ್ಷ್ಮೀಶನ ಭಾರತ ಅದು 34 ಸಂಧಿಗಳಷ್ಟು ಸಂಗ್ರಹವಾಗಿ ಇದೆ. ಇನ್ನು ಈ ಕಾವ್ಯ ಬಹಳ ಮುಖ್ಯವಾಗಿ ಶೃಂಗಾರ, ವೀರ, ಭಕ್ತಿ, ಕರುಣ ಮುಂತಾದಂಥ ಅನೇಕ ರಸಗಳನ್ನು ಹೊಂದಿದಂಥದ್ದು. ಬಹಳ ಮುಖ್ಯವಾಗಿ ಭಕ್ತಿಯನ್ನು ರಸ ಅಂತ ಹೇಳ್ತಾರೆ. ನವರಸಗಳಲ್ಲಿ ಒಂದಲ್ಲದಿದ್ದರೂ ಭಕ್ತಿಯನ್ನು ಕೂಡ ರಸ ಅಂಥೇಳಿ 10ನೇದಾಗಿ ಸೇರಿಸಿಕೊಳ್ತಾರೆ. ಇದರಲ್ಲಿ ಭಕ್ತಿಯನ್ನು ಮೆರೆಯುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಅವನಿಗೆ ಇದರಲ್ಲಿ ಧರ್ಮರಾಯ ಕೈಗೊಂಡ ಅಶ್ವಮೇಧ ಯಾಗದ ಕಥೆ ಇದೆ. ಆದರೆ ಧರ್ಮರಾಯನು ಕೈಗೊಂಡಂತಹ ಅಶ್ವಮೇಧ ಯಾಗದ ಕಥೆಯಲ್ಲಿ ಬಹಳ ಮುಖ್ಯವಾಗಿ ಬರುವುದೆಲ್ಲ ಸರಣಿಯಲ್ಲಿ ಕೃಷ್ಣ ಭಕ್ತರ ಕಥೆ. ಅದರಲ್ಲಿ ಬೇರೆ ಬೇರೆ ಮಂದಿ ರಾಜರುಗಳೆಲ್ಲ ಬರ್ತಾರೆ. ಅವರು ಮಹಾಭಾರತದಲ್ಲೆಲ್ಲ ಅವರ ಬಗ್ಗೆ ಏನು ದೊಡ್ಡ ಉಲ್ಲೇಖಗಳಿಲ್ಲ. ಆದರೆ ಭಾಗವತ ಸಂಪ್ರದಾಯ ಅಥವಾ ವೈಷ್ಣವ ಸಂಪ್ರದಾಯದಲ್ಲಿ ಈ ಎಲ್ಲ ರಾಜರುಗಳ ಕಥೆಗಳಿವೆ. ಅಲ್ಲಿ ಸುಧನ್ವ ಅಂತ ಬರ್ತಾನೆ, ಮಯೂರಧ್ವಜ ಅಂತ ಬರ್ತಾನೆ, ಆಮೇಲೆ ಚಂದ್ರಹಾಸ ಎಂಬ ಒಬ್ಬ ರಾಜ ಬರ್ತಾನೆ. ಇವರದೆಲ್ಲ ಕಥೆಗಳಿರುವುದು ಇದರಲ್ಲಿ. ಆಮೇಲೆ ಬಬ್ರುವಾಹನ ಅಂತ ಹೇಳುವವನು ಅವನು ಅರ್ಜುನನ ಮಗನೇ. ಆದರೆ ಅಶ್ವಮೇಧದ ಕುದುರೆಯ ಬೆಂಗಾವಲಿಗೆ ಬಂದ ಅರ್ಜುನನೊಂದಿಗೆ ಆತ ತನ್ನ ತಂದೆ ಅಂತ ಗೊತ್ತಿಲ್ಲದೆ ಆತ ಯುದ್ಧ ಮಾಡುವಂಥದ್ದು ಸನ್ನಿವೇಶ ಎಲ್ಲ ಇದರಲ್ಲಿ ಇದೆ. ಈ ಬಬ್ರುವಾಹನ ಕಾಳಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು ನಿದರ್ಶನವಾಗಿ ಹೇಳ್ತಾರೆ. ಬಬ್ರುವಾಹನ ಅಂತ ಹೇಳಿದರೆ ಅರ್ಜುನನಿಗೆ ಮಗ, ಚಿತ್ರಾಂಗದೆ ಎನ್ನುವ ಮಣಿಪುರದ ರಾಜಕುಮಾರಿಯ ಮಗ ಅವನು. ಅರ್ಜುನ ತೀರ್ಥಯಾತ್ರೆಗಾಗಿ ಬಂದಿದ್ದಾಗ ಅವಳನ್ನು ಕಂಡು ಮೋಹಿಸಿ ಮದುವೆಯಾಗಿ
ಆಮೇಲೆ ಅವಳಲ್ಲಿ ಹುಟ್ಟುವ ಮಗನನ್ನು ಅಲ್ಲಿಗೆ ಅದೇ ಮನೆಗೆ ಕೊಟ್ಟು ತಾನು ಹೋಗುವುದು, ಇದು ಅವರ ಪದ್ಧತಿಯಾಗಿತ್ತು ಹಿಂದೆ. ಈ ರೀತಿಯಲ್ಲಿ ಬಬ್ರುವಾಹನನನ್ನು ಚಿತ್ರಾಂಗದೆಯ ತಂದೆಗೆ ಒಪ್ಪಿಸುವ ಒಂದು ನಿಬಂಧನೆಯ ಮೇರೆಗೆ ಅವನು ಮತ್ತೆ ಚಿತ್ರಾಂಗದೆಯನ್ನು ಬಿಟ್ಟು ಹೋಗ್ತಾನೆ. ಇದು ಒಂದು ಕಥೆ. ಬಬ್ರುವಾಹನ ಅಂತ ಹೇಳಿದರೆ ಮಗನಾಗಿದ್ದುಕೊಂಡು ತಂದೆಯೊಟ್ಟಿಗೆ ಯುದ್ಧ ಮಾಡಿದಂಥದ್ದು ಅದು ರೋಚಕ. ಈ ಕಥೆಯನ್ನು ವೈಶಂಪಾಯನನ ಶಿಷ್ಯನಾದ ಜೈಮಿನಿಯು ಪರೀಕ್ಷಿತನ ಮಗನಾದ, ಅಂದರೆ ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತನ ಮಗ ಜನಮೇಜಯ, ಅವನ ಯಾಗದ ಸಂದರ್ಭದಲ್ಲಿ ಕಥೆಯನ್ನು ಹೇಳುವಂತೆ ಇದೆ. ಹಾಗೆ ಜನಮೇಜಯನಿಗೆ ಆಶ್ಚರ್ಯ ಆಗ್ತದೆ, ಮಗನು ತಂದೆಯೊಟ್ಟಿಗೆ ಯುದ್ಧ ಮಾಡೋದಾ? ಹೌದೌದು, ಅಂಥ ಕಥೆಗಳೆಲ್ಲ ಬೇಕಾದಷ್ಟು ಉಂಟು. ಅದೆಲ್ಲಿ ಉಂಟು ನೋಡಿ, ರಾಮಾಯಣದಲ್ಲಿ ಉಂಟು. ರಾಮಾಯಣದಲ್ಲಿ ರಾಮಾಶ್ವಮೇಧದ ಸಂದರ್ಭದಲ್ಲಿ ರಾಮನ ಮಕ್ಕಳಾದ ಲವಕುಶರು ರಾಮನೊಂದಿಗೆ ಯುದ್ಧ ಮಾಡಿದಂಥ ಕಥೆ ಉಂಟಲ್ಲ ಅಂತ. ಓಹೋ, ಅದೇನು ಕಥೆ ಅಂತ ಕೇಳುವಾಗ ಈ ಲಕ್ಷ್ಮೀಶನ ಜೈಮಿನಿ ಭಾರತದ 18ನೆಯ ಸಂಧಿಯಿಂದ ಈ ರಾಮಾಯಣದ ಕಥೆ ಆರಂಭ ಆಗ್ತದೆ. ಆಶ್ಚರ್ಯ ಆಗ್ಬೋದು, ಒಂದು 16 ಪದ್ಯಗಳಲ್ಲಿ ರಾಮಾಯಣದ ಕಥೆಯನ್ನೇ ಮುಗಿಸಿಬಿಡ್ತಾನೆ ಲಕ್ಷ್ಮೀಶ. ಅಷ್ಟು ಸಂಗ್ರಹವಾಗಿ ಕಥೆಯನ್ನು ಅಡಕವಾಗಿ ಹೇಳುವಂಥ ಒಂದು ಕಲೆ ಅವನಲ್ಲಿದೆ. ಆಮೇಲೆ ರಾಜ್ಯಭಾರ ಹೇಗಿತ್ತು, ರಾಮರಾಜ್ಯ ಹೇಗಿತ್ತು ಅಂತಲೂ ಲಕ್ಷ್ಮೀಶ ಭಾಳ ಚೆನ್ನಾಗಿ ವರ್ಣನೆಯನ್ನು ಮಾಡ್ತಾನೆ. ಆಮೇಲೆ ಅವನು ಅಶ್ವಮೇಧವನ್ನು ಕೈಗೊಳ್ಳುವುದು. ಅಶ್ವಮೇಧವನ್ನು ಕೈಗೊಂಡಾಗ ಅಶ್ವಮೇಧವನ್ನು ಕೈಗೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಅವನು ಸೀತೆಯ ಪರಿತ್ಯಾಗ ಮಾಡುವಂಥ ಒಂದು ಭಾಗ ಇದೆ. ಆ ಭಾಗವನ್ನು ನಾವು ಇಲ್ಲಿ ಅಧ್ಯಯನ ಮಾಡಬೇಕು. ಅಂದರೆ ಅಲ್ಲಿ ಒಂದು ವಿಚಾರ ಬರ್ತದೆ, ರಾಮ ತನ್ನ ರಾಜ್ಯಭಾರದಲ್ಲಿ ಪ್ರಜೆಗಳು ಹೇಗೆ ಸುಖಿಗಳು, ಪ್ರಜೆಗಳ ಪ್ರತಿಕ್ರಿಯೆ ಏನು ಎನ್ನುವುದನ್ನು ಚಾರಚಕ್ಷು ಅಂದರೆ ಗೂಢಚಾರರನ್ನೇ ತನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಅದನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಹಾಗೆ ತಿಳಿದಾಗ ಅವನಿಗೆ ಗೊತ್ತಾಯಿತು, ರಾಮ ರಾವಣನ ವಶದಲ್ಲಿದ್ದಂತಹ ಸೀತೆಯನ್ನು ಅರಮನೆಗೆ ತಂದುಕೊಂಡದ್ದು ಪ್ರಜೆಗಳಿಗೆ ಇಷ್ಟ ಆಗಲಿಲ್ಲ ಅಂತ. ಅದಕ್ಕೆ ಮಾದರಿ ಎನ್ನುವ ಹಾಗೆ ಅಲ್ಲಿ ಒಬ್ಬ ರಜಕ ತನ್ನ ಹೆಂಡತಿ ತವರು ಮನೆಗೆ ಹೋಗಿ ತನ್ನ ಒಪ್ಪಿಗೆ ಇಲ್ಲದೆ ಅಲ್ಲಿ ದಿನಗಟ್ಟಲೆ ಇದ್ದು ಬಂದಾಗ ಅವನು ಹೀಗೆ ಹೇಳಿದ, ರಾವಣನ ವಶದಲ್ಲಿದ್ದ ಸೀತೆಯನ್ನು ರಾಮ ತಂದುಕೊಂಡಿದ್ದಾನೆ ಅಂತ, ನಾನು ನಿನ್ನನ್ನು ಮನೆಯೊಳಗೆ ಸೇರಿಸಲಿಕ್ಕಿಲ್ಲ ಅಂತ ಹೆದರಿ ಗೂಢಚಾರ ರಾಮನಲ್ಲಿ ಹೇಳ್ತಾನೆ. ರಾಮ ಮಾತ್ರ ಪ್ರಜೆಯ ಮತವನ್ನು ಗಂಭೀರವಾಗಿ ತೆಗೆದುಕೊಳ್ತಾನೆ ಮತ್ತು ತಾನು ಸೀತೆಯನ್ನು ಪರಿತ್ಯಜಿಸಬೇಕಾದದ್ದೇ ನ್ಯಾಯ, ರಾಜನಾಗಿದ್ದುಕೊಂಡು ಅಪಕೀರ್ತಿಯನ್ನು ಎಂದಿಗೂ ಹೊಂದಬಾರದು, ರಾಜನ ನಡೆಯಲ್ಲಿ ಪ್ರಜೆಗಳು ಯಾವತ್ತೂ ಕಳಂಕವನ್ನು ಗುರುತಿಸಬಾರದು ಅಂತ ತೀರ್ಮಾನಿಸಿ ಆತ ತನ್ನ ತಮ್ಮಂದಿರಲ್ಲಿ ತನ್ನ ಜೊತೆಗಿರುವಂತಹ ಪರಿಜನರಲ್ಲಿ ಎಲ್ಲ ಹೇಳಿ ಸೀತೆಯನ್ನು ಲಕ್ಷ್ಮಣನ ಮೂಲಕ ಗಂಗಾ ನದಿಯನ್ನು ದಾಟಿಸಿ ಅಡವಿಯಲ್ಲಿ ಬಿಟ್ಟು ಬರುವುದಕ್ಕೆ ಹೇಳ್ತಾನೆ. ಮತ್ತು ಸೀತೆಯು ಕೂಡ ತನಗೊಮ್ಮೆ ಅರಣ್ಯಕ್ಕೆ ಹೋಗಬೇಕು ಅಂತ ಹೇಳಿದ್ದಾಳೆ ಅಂತ. ಸೀತೆ ಆಗಲೇ ಗರ್ಭಿಣಿ, ಹಾಗಾಗಿ ಗರ್ಭಿಣಿಯ ಬಯಕೆಯನ್ನು ಈಡೇರಿಸಿದ ಹಾಗಾಯಿತು. ಅವಳನ್ನು ಗಂಗಾ ನದಿಯ ಆಚೆಗಿರುವ ಕಾಡಿನಲ್ಲಿ ಬಿಟ್ಟು ಬಾ ಲಕ್ಷ್ಮಣ ಅಂತ ಹೇಳ್ತಾನೆ. ಇದು ರಾಮನ ಆಜ್ಞೆ. ಹಾಗಾಗಿ ರಾಮ ಸೀತೆಯನ್ನು ಕರೆದೊಯ್ಯುವಂತಹ ಒಂದು ಭಾಗ ನಮಗಿಲ್ಲಿ ಅಧ್ಯಯನಕ್ಕೆ ಕೊಟ್ಟಿದ್ದಾರೆ. ಇದು ಸೀತಾಪರಿತ್ಯಾಗದ ಭಾಗ. ಸೀತಾಪರಿತ್ಯಾಗದ ಭಾಗ ಎನ್ನುವುದು ಒಂದು ಕರುಣರಸಸ್ಯಂದಿಯಾದ, ಅಂದರೆ ಕಣ್ಣೀರು ಬರಿಸುವ, ಕರುಣರಸವನ್ನುಂಟು ಮಾಡುವ, ನಮ್ಮ ಹೃದಯದಲ್ಲಿ ಅನುಕಂಪವನ್ನು ಹುಟ್ಟಿಸುವಂಥ ಒಂದು ಭಾಗ. ಇದು ಬಹಳ ಸೊಗಸಾಗಿದೆ. ಆಮೇಲೆ ಇನ್ನೂ ಒಂದು ನಾವು ಈ ಭಾಗದ ಜೊತೆಗೆ ಲಕ್ಷ್ಮೀಶನ ಒಂದು ವಿಶೇಷವನ್ನು ಗಮನಿಸಬೇಕು. ಅವನು ಇದನ್ನು ವರ್ಣನೆ ಮಾಡುತ್ತಿರುವಾಗ ಎಷ್ಟು ಕಲ್ಮರಗಳು ಕೂಡ ಕರಗಿದವು ಅಂತ. ಸೀತೆಯ ದುಃಖದ ಜೊತೆಗೆ ಪ್ರಕೃತಿಯು ಕೂಡ ಹೇಗೆ ತನ್ನ ಸಹಮತವನ್ನು ಸಹಾನುಭೂತಿಯನ್ನು ವ್ಯಕ್ತಪಡಿಸಿತು ಎನ್ನುವುದನ್ನು ಕೂಡ ಹೇಳ್ತಾನೆ. ಮತ್ತು ವಾಲ್ಮೀಕಿ ಸೀತೆಯನ್ನು ಪರಿಗ್ರಹಿಸಿ ಕೊಂಡು ಹೋಗಿ ತನ್ನ ಆಶ್ರಮದಲ್ಲಿ ಅವಳಿಗೆ ಬೇಕಾದಂಥ ವ್ಯವಸ್ಥೆ ಮಾಡುವಲ್ಲಿವರೆಗೆ ನಾವು ಅಧ್ಯಯನ ಮಾಡಲಿಕ್ಕೆ ಇದೆ. ಇಷ್ಟು ಭಾಗವನ್ನು ನಾವು ಓದಬೇಕು. ಏನೇ ಇರಲಿ, ಇಲ್ಲಿ ಈ ಒಂದು ಕಾವ್ಯದ ಮೂಲಕವಾಗಿ ಲಕ್ಷ್ಮೀಶ ಬಹಳ ಸುಂದರವಾಗಿ ಹಲವಾರು ಉಪಮೆಗಳ ಜೊತೆಗೆ ಈ ಕಾವ್ಯವನ್ನು ಸುಂದರವಾಗಿ ಬಣ್ಣಿಸ್ತಾನೆ. ಲಕ್ಷ್ಮೀಶನನ್ನು ಉಪಮಾಲೋಲ ಲಕ್ಷ್ಮೀಶ ಅಂತ ಕೊಂಡಾಡ್ತಾರೆ. ಉಪಮೆಗಳನ್ನು ಹೇಳುವುದರಲ್ಲಿ ಅತ್ಯಂತ ಆನಂದವನ್ನು ಹೊಂದುವನು ಉಪಮಾಲೋಲ. ಉಪಮೆ ಎನ್ನುವುದೊಂದು ಅಲಂಕಾರ, ಅತಿಶಯೋಕ್ತಿ, ಅದೇ ರೀತಿಯಲ್ಲಿ ಬೇರೆ ಬೇರೆ ಬಗೆಯ ಅಲಂಕಾರಗಳು, ಉಪಮೆ, ರೂಪಕ ಮುಂತಾದ. ರೂಪಕ ಅಲಂಕಾರದಲ್ಲಿ ಕುಮಾರವ್ಯಾಸನಿಗೆ ಬಹಳ ಹೆಸರಾದರೆ ಉಪಮಾಲಂಕಾರದಲ್ಲಿ ಲಕ್ಷ್ಮೀಶನಿಗೆ ತುಂಬ ಹೆಸರು. ಅದಲ್ಲದೆ ಇನ್ನೊಂದು ಹೇಳ್ತಾರೆ, ಲಕ್ಷ್ಮೀಶ ಏನಾದರೂ ವರ್ಣನೆ ಮಾಡಲಿಕ್ಕೆ ತೊಡಗಿದ ಅಂತಾದರೆ, ಪ್ರಕೃತಿಯ ವರ್ಣನೆ ಮಾಡಲಿಕ್ಕೆ ತೊಡಗಿದರೆ ಆಗ ಒಂದು ರೀತಿಯಲ್ಲಿ ಏನಾಗ್ತದೆ ಅಂದರೆ ಕವಿಗಳಿಗೆಲ್ಲ ಅಸಾಧ್ಯವೋ ಎನ್ನುವ ರೀತಿಯಲ್ಲಿ ವರ್ಣನೆ ಮಾಡಿಬಿಡ್ತಾನೆ ಅಂತ. ಮತ್ತು ಓದುವವರಿಗೆ ಅತ್ಯಂತ ಪುಳಕ ಹುಟ್ಟಬೇಕು, ಆ ರೀತಿಯಲ್ಲಿ ವರ್ಣನೆ ಮಾಡ್ತಾನೆ. ಅದಕ್ಕಾಗಿ ಅವನನ್ನು ಹೇಳ್ತಾರೆ ಕವಿ ಚೂತವನ ಚೈತ್ರ ಅಂತ. ಚೂತವನಕ್ಕೆ ಚೈತ್ರ ವೈಶಾಖ ಮಾಸಗಳು ಬಂದಾಗ ಅಲ್ಲಿ ಒಂದು ಬಗೆಯ ಚಿಗುರೊಡೆದು ಹೂವರಳಿ
ಕಾಯಿ ಆಗುವ ಹಾಗೆ, ಹಣ್ಣಾಗುವ ಹಾಗೆ ಒಂದು ರೀತಿಯ ಒಂದು ಪುಳಕ ಇದು ರಸಿಕರಲ್ಲಿ ಉಂಟಾಗ್ತದೆ ಅಂತ. ಆದ್ದರಿಂದ ಮಾತ್ರ ಅಲ್ಲ, ಕವಿಗಳೆನ್ನುವ ಚೂತವನಕ್ಕೆ ಅವನು ಪುಳಕವನ್ನುಂಟು ಮಾಡುವವನು ಅಂತ. ಕವಿಚೂತವನ ಚೈತ್ರ, ರಸಿಕರಿಗೂ ಪುಳಕ, ಕವಿಗೂ ಕೂಡ, ಕವಿ ಜನಕ್ಕೂ ಕೂಡ ಪುಳಕ. ಇಂತಹ ಒಬ್ಬ ಮಹಾನ್ ಕವಿ ಲಕ್ಷ್ಮೀಶ. ಮತ್ತು ಇನ್ನೂ ಒಂದಷ್ಟು ವಿಶೇಷಗಳನ್ನೆಲ್ಲ ಮಾಡಿದೆ. ಇಲ್ಲಿ ಸೀತೆ ಪಾತ್ರವನ್ನು ಹೇಗೆ ಆತ ತಿಕ್ಕಿ ತೀಡಿ ಉಜ್ವಲಗೊಳಿಸಿದನೋ ಅದೇ ರೀತಿಯಲ್ಲಿ ಅವನ ಕಾವ್ಯದಲ್ಲಿ ಸುಧನ್ವನ ಮಡದಿಯೊಬ್ಬಳು ಪ್ರಭಾವತಿ ಅಂತ ಬರ್ತಾಳೆ, ಆಮೇಲೆ ನೀಲಧ್ವಜನ ಮಡದಿಯೊಬ್ಬಳು ಜ್ವಾಲೆ ಅಂತ ಬರ್ತಾಳೆ, ಆಮೇಲೆ ಉದ್ದಾಲಕನ ಮಡದಿಯೊಬ್ಬಳು ಚಂಡಿ ಅಂತ ಬರ್ತಾಳೆ, ಚಂದ್ರಹಾಸನನ್ನು ಮದುವೆಯಾಗುವ ದುಷ್ಟಬುದ್ಧಿಯ ಮಗಳು ವಿಷಯ ಅಂತ ಒಬ್ಬಳು ಬರ್ತಾಳೆ. ಇಂಥ ಕೆಲವು ಪಾತ್ರಗಳನ್ನು ಆತ ಅತ್ಯಂತ ಸುಂದರವಾಗಿ ಪುಟಗೊಳಿಸಿ ಅಲಂಕಾರಗೊಳಿಸಿ ಓದುಗರಿಗೆ ಆಕರ್ಷಣೆ ಆಗುವಾಗ ಮಾಡಿದ್ದಾನೆ. ಹೀಗೆ ತುಂಬ ಮಂದಿ ರಾಜರುಗಳು, ರಾಜಕುಮಾರಿಯರು, ರಾಣಿಯರು ಇವರ ಕಥೆಗಳನ್ನೆಲ್ಲ ಹೇಳುತ್ತಾ ಅಲ್ಲಲ್ಲಿ ಸುಂದರವಾದ ಪಾತ್ರಶಿಲ್ಪಗಳನ್ನು ಕಡೆದು ನಿಲ್ಲಿಸಿದ್ದಾನೆ. ಇದು ಲಕ್ಷ್ಮೀಶನ ಕಾವ್ಯದ ಒಂದು ಹೆಗ್ಗಳಿಕೆ. ಆದ್ದರಿಂದ ಇವತ್ತು ಕೂಡ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಅಥವಾ ಈ ಮಲೆನಾಡಿನ ಪ್ರದೇಶಗಳಲ್ಲೆಲ್ಲ ಇರುವ ಯಕ್ಷಗಾನಗಳಲ್ಲಿ, ಆಮೇಲೆ ಅನೇಕ ಪೌರಾಣಿಕ ನಾಟಕಗಳಲ್ಲಿ ಈ ಅಶ್ವಮೇಧಿಕ ಪರ್ವದಲ್ಲಿ ಬರುವ ಅನೇಕ ಕಥೆಗಳು ಲಕ್ಷ್ಮೀಶನ ಭಾರತವನ್ನು ಅನುಸರಿಸಿ ಅಥವಾ ಅವಲಂಬಿಸಿ ರಚನೆಯಾದದ್ದಿದೆ. ಮತ್ತು ಇವತ್ತಿಗೂ ಕೂಡ ತುಂಬ ಜನಪ್ರಿಯ ಅಂತಹ ಕಥಾನಕಗಳನ್ನು ಒಂದು ಸುಂದರವಾಗಿ ರಚಿಸಿ ಅದರ ಒಂದು ಮೂಲ ರೂಪವನ್ನು ಒದಗಿಸಿಕೊಟ್ಟವನು ಕನ್ನಡದಲ್ಲಿ ಲಕ್ಷ್ಮೀಶ. ಅವನು ತನ್ನ ಆ ಮಾತನ್ನು ಆರಂಭಿಸಿದರೆ ನಮಗೆ ಅವನಾಡಿದಂತಹ ಮಾತು ನೆನಪಾಗ್ತದೆ. ವೀಣೆಯಂ ಗಾನಮಂ ನುಡಿಸುವಂದದೊಳೆನ್ನ ವಾಣಿಯಂ ಕವಿತೆಯಂ ಪೇಳಿಸಿದನು ಅಂತ. ಅವನ ಆರಾಧ್ಯ ದೇವರು ಲಕ್ಷ್ಮೀಶನನ್ನು ವೀಣೆಯನ್ನಾಗಿ ಮಾಡಿ, ವೀಣೆಯ ತಂತಿಯನ್ನು ಮೀಟಿ ವೈಣಿಕನೊಬ್ಬ ಹೇಗೆ ಸುಶ್ರಾವ್ಯವಾದಂತಹ ನಾದ ಮಾಧುರ್ಯವನ್ನು ಕೊಡ್ತಾನೋ ಹಾಗೆಯೇ ಆರಾಧ್ಯ ಮೂರ್ತಿ ಅವನ ದೇವರು ಲಕ್ಷ್ಮೀನಾರಾಯಣ ಲಕ್ಷ್ಮೀಶನಿಂದ ಈ ಸುಂದರವಾದಂತಹ ಕಾವ್ಯ ಗಾಯನವನ್ನು ಅವನು ಮಾಡಿಸಿದ್ದಾನೆ ಅಂತ. ಮತ್ತು ತನ್ನ ಕಾವ್ಯ ಅದು ಕೃಷ್ಣನ ವರ್ಣನೆಗಾಗಿದೆ. ಪುಣ್ಯಮಧು ಕೃಷ್ಣ ಚರಿತಾಮೃತಂ ಅಂತ, ಅದು ಕೃಷ್ಣನ ಚರಿತೆಯನ್ನು ಹೇಳುವುದಕ್ಕಿದೆ ಅಂತಲೂ ಕೂಡ ಹೇಳಿಕೊಳ್ತಾನವನು. ಹಾಗಾಗಿ ತುಂಬ ವ್ಯಾಪಕವಾಗಿ ಆ ಕಾಲದಲ್ಲಿದ್ದ ವೈಷ್ಣವ ಅಥವಾ ವೈದಿಕ ಸಾಹಿತ್ಯದ ಒಂದು ಹಿನ್ನೆಲೆಯಲ್ಲಿ ಬಂದಂತಹ ಲಕ್ಷ್ಮೀಶ, ಅಥವಾ ಕುಮಾರವ್ಯಾಸನ ಕಾಲದಲ್ಲಿದ್ದ ಲಕ್ಷ್ಮೀಶ, ಅಥವಾ ಕನಕ ಪುರಂದರರಂತಹ ದಾಸವರೇಣ್ಯರ ಕಾಲದಲ್ಲಿ ಬದುಕಿದ್ದಂತಹ ಲಕ್ಷ್ಮೀಶ ಕಾಲದ ಹವೆಯನ್ನುಂಡು ಈ ಕಾವ್ಯವನ್ನು ರಚನೆ ಮಾಡಿದ್ದಾನೆ ಎನ್ನುವುದಂತೂ ಖಂಡಿತವಾಗಿ ಸತ್ಯ. ಯಾಕೆಂದರೆ ಆಗಲೇ ಬಂದು ಹೋಗಿದ್ದ ವ್ಯಾಸರಾಯರು ಅಥವಾ ಮಧ್ವಮುನಿಗಳು ಇವರೆಲ್ಲರೂ ಕೂಡ ಯಾವ ಒಂದು ವೈಷ್ಣವ ಪರಂಪರೆಯನ್ನು ಕಟ್ಟಿ ಬೆಳೆಸಿದ್ದರೋ ಆ ಕಾಲದ ನೀರುಗಾಳಿಯನ್ನುಂಡು ಬೆಳೆದಂತಹ ಲಕ್ಷ್ಮೀಶ ಬಹಳ ಸೊಗಸಾಗಿ ಈ ಕಾವ್ಯವನ್ನು ಭಕ್ತಿಯನ್ನು ಪ್ರಕಟಿಸುವುದಕ್ಕೋಸ್ಕರವಾಗಿ ಬರೆದಿದ್ದಾನೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಇಲ್ಲಿನ ಭಕ್ತರು ಎಲ್ಲಿವರೆಗೆ ಅಂದರೆ ಅವರು ಕೃಷ್ಣ ದರ್ಶನ ಆಗ್ತದೆ ಅಂತ ಆದರೆ ತಮ್ಮ ಜೀವ ಬಿಡುವುದಕ್ಕೂ ಕೂಡ ಸಿದ್ಧರು ಅಂತ. ಕೃಷ್ಣ ದರ್ಶನದ ಪುಣ್ಯಮೇ ಸಾಕು ಅಂತ ಇಂತಹ ಒಂದು ನಿಲುವನ್ನು ಹೊತ್ತವರು ಕೂಡ. ಹೀಗೆ ಅನೇಕ ಬಗೆಯ ಒಳ್ಳೆಯ ಮೌಲ್ಯಗಳನ್ನು ಹೊತ್ತಿದಂತಹ ಒಂದು ಕಥೆ ಇದು. ಕುಮಾರವ್ಯಾಸ ಭಾರತವನ್ನು ಬರೆದ, ಅದರಲ್ಲಿ 10 ಪರ್ವಗಳನ್ನಿಟ್ಟು ಬರೆದ. ತಿಮ್ಮಣ್ಣ ಕವಿ ಅದರ ಅನಂತರದ ಪರ್ವಗಳನ್ನಿಟ್ಟುಕೊಂಡು ಉತ್ತರ ಭಾರತವನ್ನು ಬರೆದ. ಹೀಗೆ ಚಮತ್ಕಾರವಾಗಿ ಹೇಳುವುದಾದರೆ ಲಕ್ಷ್ಮೀಶನದು ಉತ್ತರೋತ್ತರ ಭಾರತ ಅಂತ. ಅಂದರೆ ಇದು ಅಶ್ವಮೇಧಿಕ ಪರ್ವದ ಕೆಲವು ಕಥೆಗಳನ್ನು ಮಾತ್ರ ಇಟ್ಟುಕೊಂಡು ಬರೆದಂತಹ ಒಂದು ಕಥೆ. ಹಾಗಾಗಿ ಅದನ್ನು ಒಂದು ವಿನೋದಕ್ಕೆ ಹಾಗೆ ಕೂಡ ಕೊಂಡಾಡುವುದು ಇದೆ. ಅಂತೂ ಕರ್ಣಪೀಯೂಷವೆನಿಸಿದಂತಹ ಲಕ್ಷ್ಮೀಶನ ಜೈಮಿನಿ ಭಾರತದ ಒಂದಷ್ಟು ಪದ್ಯಗಳನ್ನು ನಮಗೆ ಓದುವ ಸದವಕಾಶ ಪ್ರಾಪ್ತ ಆಗಿದೆ. ಇದು ವಾರ್ಧಿಕ ಷಟ್ಪದಿ ಎನ್ನುವ ಷಟ್ಪದಿ ಛಂದಸ್ಸಿನಲ್ಲಿದೆ. ಈ ಛಂದಸ್ಸು ಕೂಡ, ಛಂದಸ್ಸಿನ ಆಯ್ಕೆಯೂ ಕೂಡ ತುಂಬ ವಿಶೇಷ. ಯಾಕಂದರೆ ಹಿಂದೆ ಚಂಪೂ ಮಾರ್ಗದಲ್ಲಿ ಸಾಹಿತ್ಯ ರಚನೆ ಮಾಡ್ತಿದ್ದರು. ಆಗಲೂ ಈ ಷಟ್ಪದಿ ಮುಂತಾದಂತಹ ಛಂದೋ ಪ್ರಕಾರಗಳಿದ್ದವು, ಮಾತ್ರಾಗಣ ಛಂದಸ್ಸುಗಳಿದ್ದವು. ಆದರೆ ಅದನ್ನು ತುಂಬ ವ್ಯಾಪಕವಾಗಿ ಬಳಸ್ತಿರಲಿಲ್ಲ, ಅಲ್ಲಿ ಇಲ್ಲಿ ಬಳಸ್ತಿದ್ರು. ಆದರೆ ಸಾಮಾನ್ಯ ಒಂದು 13ನೇ ಶತಮಾನದ ಕಾಲಕ್ಕೆ ಬರುವಾಗ ಕಂದ ಛಂದಸ್ಸಿನಲ್ಲಿಯೂ ಕಾವ್ಯಗಳು ಬಂತು, ಷಟ್ಪದಿ ಛಂದಸ್ಸಿನಲ್ಲಿಯೂ ಕಾವ್ಯಗಳು ಬಂತು. ಈಗ ರಾಘವಾಂಕ ಷಟ್ಪದಿ ಛಂದಸ್ಸಿನಲ್ಲಿ ಹರಿಶ್ಚಂದ್ರ ಕಾವ್ಯವನ್ನು ಬರೆದ. ಹಾಗೆ ಕುಮಾರವ್ಯಾಸನಿಗೆ ಬಂದರೆ ಭಾಮಿನಿ ಷಟ್ಪದಿಯಲ್ಲಿ ಬರೆದ. ಲಕ್ಷ್ಮೀಶ ಕವಿ ವಾರ್ಧಕ ಷಟ್ಪದಿಯನ್ನು ಅಥವಾ ವಾರ್ಧಿಕ ಷಟ್ಪದಿಯನ್ನು ಬಳಸಿಕೊಂಡು ತನ್ನ ಕಾವ್ಯ ರಚನೆ ಮಾಡ್ತಾನೆ. ಈ 6 ಬಗೆಯ ಷಟ್ಪದಿಗಳಲ್ಲಿ ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕವೆನ್ನುವ 6 ಬಗೆಯ ಷಟ್ಪದಿಗಳಲ್ಲಿ ಈ ಷಟ್ಪದಿ ಗಾತ್ರದಲ್ಲಿ ಹಿರಿದಾದದ್ದು. 5 ಮಾತ್ರೆಯ 4 ಗಣಗಳಂತೆ ನಿಮಗೆ ಕಾಣ್ತದೆ. ಅದನ್ನು ಓದಲಿಕ್ಕೂ ಕೂಡ ತುಂಬ ಸೊಗಸಾಗಿದೆ. ಆದರೆ ನಿಧಾನಗತಿಯಿಂದ ಓದುವುದಕ್ಕೆ ಯೋಗ್ಯವಾದಂತಹ ಒಂದು ಛಂದೋ ಪ್ರಕಾರ ಇರಲಿ.
ಈ ಎಲ್ಲ ಅಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳೋಣ, ಕವಿಯ ಬಗ್ಗೆ ನೆನಪಿಟ್ಟುಕೊಳ್ಳೋಣ. ಈಗ ನಾವು ನೇರವಾಗಿ ಕಾವ್ಯ ಭಾಗಕ್ಕೆ ಬಂದರೆ ಇದನ್ನು 3 ಅವಧಿಗಳಲ್ಲಿ ಮಾಡಬಹುದು ಅಂತ ನಾನೊಂದು ಕಲ್ಪನೆ ಇಟ್ಕೊಂಡಿದ್ದೇನೆ. ಸರಿಸುಮಾರು ಒಂದು 5-6 ಪದ್ಯಗಳನ್ನು ಒಂದೊಂದು ಭಾಗದಲ್ಲಿ ಇಟ್ಟುಕೊಂಡು ಇದನ್ನು ನಿಮಗೆ ಒಂದಷ್ಟು ನನ್ನ ಅನಿಸಿಕೆಗಳನ್ನು, ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದೇನೆ. ವಿದ್ಯಾರ್ಥಿಗಳು ದಯವಿಟ್ಟು ನಾನು ಓದುವಾಗ ಇದನ್ನು ಸರಿಯಾಗಿ ಗಮನ ಕೊಟ್ಟು ಕೇಳಿ ಮತ್ತು ಪದಚ್ಛೇದ ಮಾಡಿ ಅಲ್ಲಲ್ಲಿನ ಸಂದರ್ಭಗಳನ್ನು ನೋಡಿಕೊಂಡು ಅಲ್ಲಿನ ಪದಗಳಿಗಿರುವ ವಿಶೇಷಾರ್ಥಗಳೇನು ಎನ್ನುವುದನ್ನೆಲ್ಲ ಗಮನಿಸ್ತಾ ಬನ್ನಿ. ಹಾಗೆ ಗಮನಿಸ್ತಾ ಬಂದಲ್ಲಿ ಈ ಕಾವ್ಯ ಸೊಗಸಾಗಿ ನಿಮಗೆ ಅರ್ಥ ಆಗಬಹುದು. ಈಗ ಸಂದರ್ಭಕ್ಕೆ ಬಂದರೆ ಇಲ್ಲಿ ಜನಮೇಜಯನಿಗೆ ಜೈಮಿನಿ ಕಥೆಯನ್ನು ಹೇಳ್ತಾ ಇದ್ದಾನೆ. ಎಲ್ಲಿವರೆಗೆ ಬಂದಿದೆ ಅಂದರೆ, ರಾಮನು ಆಡಳಿತವನ್ನು ಆರಂಭಿಸಿ ತನ್ನ ಆಡಳಿತದ ಬಗ್ಗೆ ಚಾರರಿಂದ ವರ್ತಮಾನವನ್ನು ಕೇಳಿ ಸೀತೆಯನ್ನು ಪರಿತ್ಯಾಗ ಮಾಡುವುದು ಅಂತ ತನ್ನವರೊಂದಿಗೆ ಕೂಡಿ ನಿರ್ಧಾರ ಮಾಡಿದ್ದಾನೆ. ಮತ್ತು ಲಕ್ಷ್ಮಣನಲ್ಲಿ ನಾಳೆ ಬೆಳಿಗ್ಗೆ ಆಗಬೇಕಾದ್ರೆ ಮೊದಲು ನೀನು ಸೀತೆಯನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾನೆ. ಲಕ್ಷ್ಮಣ ಸಿದ್ಧನಾಗಿದ್ದಾನೆ. ಒಂದು ರಥವನ್ನು ಸಿದ್ಧಪಡಿಸಿ ಸೀತೆಯ ಹತ್ತಿರ ಬಂದಿದ್ದಾನೆ. ಸೀತೆ ಕಾಡಿಗೆ ಹೋಗುವುದಲ್ವಾ, ಋಷಿಗಳನ್ನು, ಋಷಿಪತ್ನಿಯರನ್ನು ಕಾಣುವುದಕ್ಕೆ ಬೇಕಾದ ಕಾಣಿಕೆ ವಸ್ತುಗಳನ್ನೆಲ್ಲ ಸನ್ನಾಹ ಮಾಡಿಕೊಂಡು ರಥ ಏರಿ ಕುಳಿತಿದ್ದಾಳೆ. ರಥ ಸಾಗ್ತಾ ಇದೆ. ಆ ಸಂದರ್ಭದಲ್ಲಿ ಈ ಕಾವ್ಯ ಭಾಗ ಇದೆ. 1ನೇ ಪದ್ಯ ಲಕ್ಷ್ಮಣನೊಂದಿಗೆ ಸೀತೆ ಹೇಗೆ ಆ ರಥದಲ್ಲಿ ಕುಳಿತು ಹೋಗುತ್ತಿದ್ದಾಳೆ, ಹೋಗುವಾಗ ರಥ ಹೇಗೆ ಹೋಗ್ತಾ ಇತ್ತು ಅಂತ ಅದರ ವರ್ಣನೆ, ಮತ್ತು ರಥವನ್ನು ನೋಡಿದಂತಹ ಅಯೋಧ್ಯೆಯ ಜನ ಏನು ಹೇಳಿದರು ಎನ್ನುವುದು 1ನೇ ಪದ್ಯದಲ್ಲಿ ಇದೆ. ಅರಸ ಕೇಳ್. ಈಗ ನಾವೆಲ್ಲರೂ ಅರಸರಾಗಬೇಕು. ಅರಸರು ಅಂದರೆ ರಸ ಇಲ್ಲದವರಲ್ಲ, ಸರಸರಾಗಬೇಕು, ರಸಸಹಿತರಾಗಬೇಕು. ಅರಸ ಕೇಳ್, ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ. ನೋಡಿ, ಇಲ್ಲಿ ಸೌಮಿತ್ರಿ, ಸುಮಿತ್ರೆಯ ಮಗನನ್ನು ಸೌಮಿತ್ರಿ ಅಂತ ಕರೀತಾರೆ. ವಿದೇಹ ರಾಜ್ಯದ ಮಗಳನ್ನು ವೈದೇಹಿ ಅಂತ ಕರೀತಾರೆ. ಅವರ ಹೆಸರುಗಳು ಮತ್ತು ಅವರ ಹಿನ್ನೆಲೆ ಇದು ಎರಡನ್ನು ಒಟ್ಟಾಗಿ ಹೇಳುವಂಥ ಒಂದು ರೀತಿ ಇದೆ. ಸಂಸ್ಕೃತದಲ್ಲಿ ಹೆಸರಿಡುವಾಗ ಈ ರೀತಿಯಲ್ಲಿ ಹೆಸರುಗಳನ್ನು ಇಡ್ತಾರೆ. ಸುಮಿತ್ರೆಯ ಮಗನಾದದ್ದರಿಂದ ಸೌಮಿತ್ರಿ, ದಶರಥನ ಮಗ ದಾಶರಥಿ. ಹಾಗೆ ವಿದೇಹ ರಾಜ್ಯದವಳು ಎನ್ನುವ ಕಾರಣಕ್ಕೆ ವೈದೇಹಿ ಅಂತ ಜಾನಕಿಯನ್ನು, ಸೀತೆಯನ್ನು ಹೇಳ್ತಾರೆ. ಅರಸ ಕೇಳ್, ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್. ಈಗ ನಮ್ಮ ದೃಷ್ಟಿ ರಥದ ಮೇಲಕ್ಕೆ ಹೋಗಬೇಕು. ಅಗ್ರ ಅಂತ ಹೇಳಿದರೆ ತುದಿ ಎಂಬ ಅರ್ಥ, ಅಥವಾ ಎತ್ತರ, ಎದುರು ಎಂಬ ಎಲ್ಲ ಅರ್ಥಗಳನ್ನು ಅದಕ್ಕೆ ಕೊಡ್ಬೋದು. ಇಲ್ಲಿ ರಥ ಎಂದುದರಿಂದ ರಥದ ಎದುರು ಭಾಗ ಅಥವಾ ಎತ್ತರದ ಭಾಗ ಅಂತ ಇಟ್ಕೊಳ್ಳುವ. ರಥದ ಅಗ್ರದೊಳ್ ಚಲಿಸುವ ಪತಾಕೆ. ನೋಡಿ, ಈ ಒಂದು ವರ್ಣನೆ ಬಹಳ ಸೊಗಸಾಗಿದೆ. ರಥಾಗ್ರದೊಳ್ ಚಲಿಸುವ ಪತಾಕೆ ರಘುನವರನ್ ಅಂಗನೆಯನ್ ಉಳಿದನ್ ಅಹಹ ಎಂದಡಿಗಡಿಗೆ ತಲೆಗೊಡಹುವಂತಿರಲ್ಕೆ. ಒಂದು ಉಪಮೆಯನ್ನು ಇಲ್ಲಿ ಕವಿಲಕ್ಷ್ಮೀಶ ಹೇಳ್ತಾನೆ. ಅದರ ಈ ರಥದ ಮೇಲೆ ಒಂದು ಪತಾಕೆ ಇದೆ. ಪತಾಕೆ ಅಂತ ಹೇಳಿದರೆ ಒಂದು ತ್ರಿಕೋನಾಕೃತಿ ಬರ್ತದೆ. ನೀವು ಧ್ವಜ ಮತ್ತು ಪತಾಕೆ ಅಂತ 2 ವಸ್ತುಗಳ ಬಗ್ಗೆ ಕೇಳ್ತೀರಿ. ಇದು ಧ್ವಜ, ಇನ್ನೊಂದು ಪತಾಕೆ. ನೋಡಿ, ಇದರ ಆಕೃತಿ ಹೀಗಿರ್ತದೆ. ಇದಕ್ಕೆ ಪತಾಕೆ ಅಂತ ಹೇಳ್ತಾರೆ, ಇದು ಧ್ವಜ ಅಂತ ಹೇಳ್ತಾರೆ. ಈ ಪತಾಕೆ ಗಾಳಿಗೆ ಹೀಗೆ ತಲೆಯನ್ನು ಕೊಡಹುತ್ತಿದೆ. ತಲೆ ಅಂದರೆ ತುದಿ ಅಂತ ಬೇಕಾದ್ರೆ ಇಟ್ಕೊಳ್ಬೋದು. ಅದರ ತುದಿ ಹೀಗೆ ಅಲ್ಲಾಡ್ತಾ ಇದೆ. ಹಾಗೆ ಅಲ್ಲಾಡುವಾಗ ಗಾಳಿಗೆ ಒಂದು ಬಗೆ ಶಬ್ದ ಆಗ್ತಾ ಇದೆ. ಆ ಶಬ್ದ ಅಹಹಹಹ ಅಂತ ಹೇಳಿದಾಗಿದೆ ಅಂತ, ಅಹಹ ಎಂದ ಹಾಗಿದೆಯಂತೆ. ಅಂದರೆ ಒಂದು ಬಗೆಯ ಉದ್ಗಾರ, ಅಯ್ಯಯ್ಯೋ ಅಂತ ಹೇಳಿದ ಹಾಗೆ. ಯಾಕೆ ಪತಾಕೆ ಅಯ್ಯಯ್ಯೋ ಅಂತ ಹೇಳ್ತದೆ? ರಘುವರನ್ ಅಂಗನೆಯನ್ ಉಳಿದನ್ ಅಹಹ. ರಘುವರ ಅಂದರೆ ರಾಮ. ರಘು ವಂಶದಲ್ಲಿ ವರನಾಗಿರುವವನು, ಅಂದರೆ ಶ್ರೇಷ್ಠನಾಗಿರುವವನು. ವರ ಎನ್ನುವುದಕ್ಕೆ ಗಂಡು ಎಂಬ ಅರ್ಥ ಉಂಟು, ವರ ಎನ್ನುವುದಕ್ಕೆ ಅಭಯ ಅಥವಾ ಅನುಗ್ರಹ ಎಂಬ ಅರ್ಥವೂ ಉಂಟು. ಇಲ್ಲಿ ವರ ಅಂತ ಹೇಳಿದರೆ ಶ್ರೇಷ್ಠ. ರಘು ಎಂಬ ಮಹಾರಾಜನ ವಂಶದಲ್ಲಿ ರಾಮ ಬಂದವನಾದದ್ದರಿಂದ ಆ ವಂಶದಲ್ಲಿ ಅವನು ಶ್ರೇಷ್ಠ. ಪತಾಕೆ ಏನು ಹೇಳ್ತಾ ಇದೆ ಅಂದರೆ, ರಘುವರನ್ ಅಂಗನೆಯನ್ ಉಳಿದನ್. ಅಂಗನೆ ಅಂತ ಹೇಳಿದರೆ ಸ್ತ್ರೀ ಎಂಬ ಅರ್ಥ, ಇಲ್ಲಿ ಹೆಂಡತಿ ಎಂಬ ಅರ್ಥವನ್ನು ಇಟ್ಕೊಳ್ಳುವ. ಸೀತೆಯನ್ನು ಕುರಿತಾಗಿ ಇದನ್ನು ಹೇಳ್ತಾರೆ. ರಾಮನು ಸೀತೆಯನ್ನು ಉಳಿದನು. ಉಳಿದನು ಅಂದರೆ ತ್ಯಜಿಸಿದನು ಅಂತ ಅರ್ಥ. ರಾಮನು ಸೀತೆಯನ್ನು ತ್ಯಜಿಸಿದನು, ಅಯ್ಯಯ್ಯೋ ಅಂತ ಪತಾಕೆ ಹೇಳ್ತಾ ಇದೆ ಅಂತೆ. ಅದು ಅಯ್ಯಯ್ಯೋ ಅಂತ ಹೇಳ್ತಾ ಇದೆ ಎನ್ನುವುದಕ್ಕೆ ಹೀಗೆ ಹೇಳ್ತಾರೆ. ನಾವು ಕೆಲವೊಮ್ಮೆ ತುಂಬ ಬೇಸರ ಆದಾಗ, ಅಯ್ಯೋ ಈ ಕೊರೋನಾದ ಪರಿಸ್ಥಿತಿ ಯಾರಿಗೂ ಆಗಲಿಕ್ಕಿಲ್ಲ, ಯಾರೂ ಈ ಪರಿಸ್ಥಿತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಈ ಒಂದು ಕಾಯಿಲೆಯಿಂದ ಮುಕ್ತರಾಗಲಿಕ್ಕೆ ಆಗುವುದಿಲ್ಲ ಅಂತ ತಲೆಯನ್ನು ಹೀಗೆ ಕೊಡಹುತ್ತೇವಲ್ಲ. ಈ ತಲೆ ಕೊಡಹುವುದು ಎನ್ನುವುದು ಒಂದು ರೀತಿಯ ನುಡಿಗಟ್ಟಾಗಿ ಇಲ್ಲಿ ಬಳಕೆ ಆಯಿತು. ಮತ್ತು ಪತಾಕೆ
ಅದರ ತುದಿ ಹೀಗೆ ಕೊಡಹುತ್ತಿರುವಂತೆ ಕಾಣಿಸುವುದನ್ನೇ ಕವಿ ಉಪಯೋಗಿಸಿಕೊಂಡು ಅದನ್ನೇ ಒಂದು ಉಪಮೆಯನ್ನಾಗಿ ಮಾಡ್ತಾರೆ. ತಲೆ ಕೊಡಹುವಂತೆ, ಆ ಅಂತೆ ಎನ್ನುವುದರಲ್ಲಿ ನಮ್ಗೆ ಗೊತ್ತಾಗ್ತದೆ ಇದು ಸುಂದರವಾದಂತಹ ಒಂದು ಉಪಮೆ ಅಂತ. ನಿಜವಾಗಿ ಪತಾಕೆಗೆ ಯಾವ ಜೀವವೂ ಇಲ್ಲ, ಅದೊಂದು ನಿರ್ಜೀವ ವಸ್ತು. ಆದರೆ ಅದು ಯಾವಾಗ ಹೀಗೆ ಅಲ್ಲಾಡ್ತದೆಯೋ ಆ ಹೊತ್ತಿನಲ್ಲಿ ಅದು ಒಂದು ಅರ್ಥಪೂರ್ಣವಾದಂತಹ ಒಂದು ಕೃತಿಯಾಗಿ, ಒಂದು ಸಂದರ್ಭವಾಗಿ ಅದು ಕವಿಗೆ ಕಾಣ್ತದೆ. ನೋಡಿ, ಅದಕ್ಕೆ ರವಿ ಕಾಣದ್ದನ್ನು ಕವಿ ಕಂಡ ಅನ್ನೇನುವುದು. ನಾವು ಸಾಮಾನ್ಯರಿಗೆ ಬರೀ ಶಬ್ದ ಆಗ್ತದೆ, ಅಥವಾ ಪತಾಕೆ ಇನ್ನೇನು ಹಾರಿ ಬೀಳ್ತದೆಯೋ ಏನೋ, ಅಥವಾ ಪತಾಕೆ ಚಂದ ಇದೆ ಇತ್ಯಾದಿ ಎಲ್ಲ ಹೇಳಿಯೆವು. ಆದರೆ ಅಸಾಮಾನ್ಯನಾದಂಥ ಒಬ್ಬ ಕವಿಗೆ ಅದು ಹೇಗೆ ಕಾಣ್ತದೆ ಅಂದರೆ, ಅದು ರಾಮ ಸೀತೆಯನ್ನು ಬಿಟ್ಟುಬಿಟ್ಟನೆ ಅಯ್ಯಯ್ಯೋ ಅಂತ ಅದು ನಡುಗುತ್ತಾ ಇದೆ ಅಂತ ಹೀಗೆ ಕವಿ ವರ್ಣನೆ ಮಾಡ್ತಾನೆ. ಪರಮ ದಾರುಣವಾಯ್ತಿದು ಎಂದು ಅಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ. ಅಯೋಧ್ಯೆಯ ಜನರಿಗೆಲ್ಲ ಗೊತ್ತಾಯಿತು. ನೋಡಿ, ಅರಮನೆಯ ಒಳಗೆ ಆದ ಸುದ್ದಿ ಮನೆ ಮನೆಗಳಿಗೆ ತಲುಪ್ತದೆ ಅಂತ. ಅದಕ್ಕೆ ಹೆಚ್ಚು ಸಮಯ ಏನು ಬೇಡ. ನಮ್ಮಲ್ಲಿ ಹೇಳ್ತಾರೆ ಗೋಡೆಗೂ ಕಿವಿ ಉಂಟು ಅಂತ. ಯಾಕಂದರೆ ಇನ್ನೊಬ್ಬರ ಸುದ್ದಿ ಅಂದರೆ ನಮಗೆ ಯಾವಾಗಲೂ ಕುತೂಹಲ ಹೆಚ್ಚಿಗೆ. ನೋಡಿ, ಹಿಂದೆ ರಾಮನಿಗೆ ಪಟ್ಟ ಆಗ್ತದೆ ಅನ್ನೋ ಹೊತ್ತಿನಲ್ಲಿ ಮಂಥರೆಗೆ ಆ ವಿಷಯ ಗೊತ್ತಾಯಿತು. ನಿಜವಾಗಿ ಅವಳು ದಾಸಿ. ಅವಳ ಕಿವಿಗೆ ಬಿದ್ದ ಸುದ್ದಿಯನ್ನು ತಗೊಂಡೋಗಿ ಕೈಕೆಯ ಕಿವಿಗೆ ಹಾಕ್ತಾಳೆ, ಕಿವಿ ಊದುತ್ತಾಳೆ. ಪರಿಣಾಮದಲ್ಲಿ ಏನೇನೋ ಮುಂದಕ್ಕೆ ಆಗಬೇಕಾದ್ದೋ ಆಗಬಾರದ್ದೋ ಎಲ್ಲ ನಡೆಯಿತು. ಎಷ್ಟು ಬೇಗ ಸುದ್ದಿ ಹರಡ್ತದೆ ನೋಡಿ. ಅದರಲ್ಲಿ ಕೂಡ ಸಾಮಾನ್ಯರ ಸುದ್ದಿ ಹರಡುವುದಕ್ಕಿಂತ ಹೆಚ್ಚು ಬೇಗ ದೊಡ್ಡವರ ಸುದ್ದಿ ಹರಡ್ತದೆ. ಯಾಕೆಂದರೆ ಜನಗಳಿಗೆ ಅದರ ಕುರಿತಾಗಿ ಬಹಳ ಆಸಕ್ತಿ. ದೊಡ್ಡವರು ಜಾರಿ ಬಿದ್ದು ಮೊಣಕಾಲಿಗೆ ಏಟಾದರೂ ಕೂಡ ಪತ್ರಿಕೆಯ ಮುಖಪುಟದಲ್ಲಿ ಸುದ್ದಿ ಬರ್ತದೆ ನೋಡಿ, ಗಮನಿಸಿರ್ಬೋದು. ಇಂಥದ್ದೆಲ್ಲ ಉಂಟು. ಆದ್ದರಿಂದ ನಾವು ಗಮನಿಸಬೇಕು. ಈ ಸುದ್ದಿ ಅಯೋಧ್ಯೆಯ ಜನನೆರವಿಯಲ್ಲಿ, ನೆರವಿ ಅಂದರೆ ಗುಂಪು, ಸಮುದಾಯ, ಸಂತೆ ಅಂತ ಅರ್ಥ. ಅಯೋಧ್ಯೆಯ ನಗರದ ಜನ ಆ ಒಂದು ಪ್ರಾತಃ ಕಾಲದಲ್ಲಿ ಎದ್ದು ತಮ್ಮ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವವರು ರಥ ಹೋಗುವುದನ್ನು ನೋಡ್ತಾ ಇದ್ದಾರೆ. ಅದರಲ್ಲಿ ಕೂಡ ರಾಮ ಸೀತೆಯರೊಟ್ಟಿಗೆ ಹೋಗ್ತಾ ಇರೋದಲ್ಲ. ಲಕ್ಷ್ಮಣ ಇದ್ದಾನೆ, ಹಿಂದಿನಿಂದ ಸೀತೆ ಕೂತ್ಕೊಂಡಿದ್ದಾಳೆ. ಬಸುರಿಯಾದ ಸೀತೆ, ಎಲ್ಲರಿಗೂ ಗೊತ್ತಿದೆ ಸೀತೆ ಗರ್ಭಿಣಿ ಅಂತ. ಬಸುರಿಯಾದ ಸೀತೆಯನ್ನು ಕರೆದುಕೊಂಡು ಲಕ್ಷ್ಮಣ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಕೆಲವರಿಗೆ ಗೊತ್ತುಂಟು, ಕೆಲವರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದವರು ಗೊತ್ತಿದ್ದವರಿಗೆ ವಿಷಯವನ್ನು ಕೇಳಿ, ಅವರಿಂದ ಕೇಳಿ ತಿಳ್ಕೊಂಡು, ಗೊತ್ತಿದ್ದವರು ತಮಗೆ ಗೊತ್ತುಂಟು ಎನ್ನುವುದನ್ನು ಗೊತ್ತು ಮಾಡುವುದಕ್ಕೆ ಬೇಕಾಗಿ ಗೊತ್ತಿಲ್ಲದವರಿಗೆ ವಿಷಯವನ್ನು ಹೇಳಿದರು. ಇದರ ಪರಿಣಾಮ ಗುಜು 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 ಅಂತ. ಆದರೆ ದೊಡ್ಡದಾಗಿ ಮಾತಾಡಲಿಕ್ಕೆ ಧೈರ್ಯ ಇಲ್ಲ. ಇದು ಸರಿ ತಪ್ಪು ಅಂತ ಜೋರಾಗಿ ಹೇಳಲಿಕ್ಕೆ ಜನ ಇಲ್ಲ. ಅದನ್ನು ಹೇಳುವುದಕ್ಕೆ ಎಲ್ರಿಗೂ ಧೈರ್ಯವೂ ಬರುವುದಿಲ್ಲ, ಯಾಕೆ ದೊಡ್ಡವರ ಸುದ್ದಿ. ಹಾಗಾಗಿ ಕವಿ ಏನು ಹೇಳ್ತಾನೆ ಅಂದರೆ ಗುಜು ಗುಜಿಸಿ ಅಂತ. ಪರಮ ದಾರುಣವಿದಾಯಿತು, ಇದು ತುಂಬ ಕೆಟ್ಟದಾಯಿತು. ದಾರುಣ ಅಂದರೆ ಕೆಟ್ಟದು ಎಂಬ ಅರ್ಥ. ದುಃಖಕರ ಅಂತಲೂ ಹೇಳ್ಬೋದು, ಕರುಣಾಜನಕ ಅಂತಲೂ ಹೇಳ್ಬೋದು. ಪರಮ ದಾರುಣವಾಯಿತು ಇದು ಎಂದು ಅಯೋಧ್ಯಾಪುರದ ನೆರವಿಯ ಜನಂ, ಗುಂಪುಗೂಡಿದಂತಹ ಜನ ಗುಜುಗುಜಿಸಿ ಮನದಿ ಕರಗಿ. ನೋಡಿ, ಆ ಒಂದು ಕುದಿಯುವಿಕೆಯ ಅಂತರಂಗದಲ್ಲಿ ದುಃಖಪಟ್ಟಾಗ ಮತ್ತು ಕೇವಲ ಸಣ್ಣದಾಗಿ ಸಣ್ಣ ದನಿಯಲ್ಲಿ ಪಿಸುಗುಟ್ಟಿದಾಗ ಅದು ಹೇಗಿರ್ತದೆ ಅಂದರೆ, ಒಂದು ಪಾತ್ರೆಯಲ್ಲಿ ಗಂಜಿ ಕುದಿದ ಹಾಗೆ, ನೀರು ಕುದಿದ ಹಾಗೆ ಅಂತ ಗುಜುಗುಜಿಸಿ ಮನದಿ ಕರಗಿ. ಕಾತರಿಸುತ್ತ ಇರೇ, ಜನಗಳಿಗೂ ಜೋರಾಗಿ ಮಾತಾಡಲಿಕ್ಕೆ ಬೊಬ್ಬಿಡುವುದಕ್ಕೆ ಸಾಧ್ಯ ಇಲ್ಲ. ರಾಮ ಸೀತೆ ಲಕ್ಷ್ಮಣರು ಕಾಡಿಗೆ ಹೊರಟ ಆ ಸಂದರ್ಭದಲ್ಲಿ ಅಯೋಧ್ಯೆ ಜನ ಹಿಂದಿನಿಂದ ಬಂದ್ರಂತೆ. ಆದರೆ ಈಗ ಜನ ಹಿಂಬಾಲಿಸಿ ಬರ್ತಾ ಇಲ್ಲ. ಹಾಗಂತ ಮನಸ್ಸಿನೊಳಗೆ ಮಾತ್ರ ಅವರು ದುಃಖ ಪಡ್ತಾ ಇದ್ದಾರೆ. ಯೋ ಸೀತೆಯನ್ನು ರಾಮ ತ್ಯಜಿಸಿದನೇ ಅಂತ ದುಃಖ ಪಡ್ತಾ ಇದ್ದಾರೆ. ಹೀಗೆ ಅವರಿಗೆ ಕರಗಿ ಕಾತರಿಸುತ್ತಿರೆ. ಮನದಿ ಕರಗಿ ಅಂದರೆ ಕರುಣೆಯನ್ನು ಹೊಂದಿ ಕಾತರಿಸುತ್ತ ಇದೆ. ಪರಿಸಿದಂ ಕಾಳ್ಬಟ್ಟೆಗೊಂಡು ಅನಿಲ ವೇಗದಿಂದ ಆ ರಥವನು. ಕಾಳ್ಬಟ್ಟೆ, ಇನ್ನೂ ಬೆಳಗಾಗಲಿಲ್ಲ. ಕಾಳ, ಕಾಳು ಎನ್ನುವುದಕ್ಕೆ ಕಪ್ಪು ಎಂಬ ಅರ್ಥ. ಬಟ್ಟೆ ಎನ್ನುವುದಕ್ಕೆ ಇಲ್ಲಿ ಅರ್ಥ ದಾರಿ ಅಂತ. ಬಟ್ಟೆ ಎನ್ನುವುದಕ್ಕೆ ವಸ್ತ್ರ ಎಂಬ ಅರ್ಥವೂ ಇದೆ. ಇಲ್ಲಿ ನಾವು ಬಟ್ಟೆ ಎನ್ನುವುದನ್ನು ದಾರಿ ಎಂಬ ಅರ್ಥ. ಕತ್ತಲ ದಾರಿಯಲ್ಲಿ ರಥವನ್ನು ಸೌಮಿತ್ರಿಯು ಅನಿಲ ವೇಗದಿಂದ ಹರಿಸಿದನು. ಅದರಲ್ಲಿ ಕಾವ್ಯದಲ್ಲಿ ಒಬ್ಬ ಸಾರಥಿಯು ಇದ್ದ ಅಂತ ಉಂಟು, ಇರಲಿ, ಅಂತೂ ನಿರ್ದೇಶನ ಲಕ್ಷ್ಮಣನದೇ ಆಗಬೇಕಷ್ಟೆ. ಇಲ್ಲಿ ಸಾರಥಿಯ ಬಗ್ಗೆ ನಾವು ಪ್ರಸ್ತಾಪ ಮಾಡಲಿಕ್ಕಿಲ್ಲ. ಅಂತೂ ನೇರವಾಗಿ ರಥವನ್ನು ವೇಗವಾಗಿ ಲಕ್ಷ್ಮಣ ಮುಂದಕ್ಕೆ ಹರಿಸಿದ. ಮುಂದಕ್ಕೆ ಕಾಳ್ಬಟ್ಟೆಗೊಂಡು ಪರಿಸಿದ. ಪರಿ ಅಂದರೆ ಹರಿಯು ಅಂತ ಅರ್ಥ. ಹರಿಯು ಅಂದರೆ ಮುಂದುವರಿಯು, ಮುಂದುವರಿಯು ಅಂದರೆ ಮುಂದೆ ಹೋಗು ಅಂತ ಅರ್ಥ. ನೋಡಿ, ಈ ಹರಿ ಎಂಬ ಶಬ್ದ ನೀರು ಮುಂದೆ ಹೋಗುವುದಕ್ಕೆ ನಾವು ಉಪಯೋಗ ಮಾಡುವಂಥದ್ದು. ಪರಿ ಎನ್ನುವುದೇ ಹರಿ ಅಂತ ರೂಪ ತಾಳ್ತದೆ. ಮುಂದಕ್ಕೆ ಹೋಗು ಎಂಬ ಅರ್ಥವನ್ನು ಕೊಡ್ತದೆ. ಹರಿ ಎನ್ನುವುದನ್ನು ತುಂಡು ಮಾಡು ಎಂಬ ಅರ್ಥವು ಉಂಟು, ಪರಿದಂ ಅಂತ.
ಪರಿದುದು ತುಂಡಾಗು ಎಂಬ ಅರ್ಥದಲ್ಲಿ ಕೂಡ ಉಂಟು, ಕತ್ತರಿಸು ಎಂಬ ಅರ್ಥದಲ್ಲಿ ಉಂಟು. ಆದರೆ ಇಲ್ಲಿ ಮಾತ್ರ ಮುಂದಕ್ಕೆ ಹೋಗು ಎಂಬ ಅರ್ಥವನ್ನು. ಈಗ ನದಿಯ ನೀರು ಹರಿಯಿತು ಎಂದ ಹಾಗೆ ರಥದ ಚಕ್ರ ರಥವನ್ನು ಮುಂದಕ್ಕೆ ಹರಿಸಿತು, ಮುಂದಕ್ಕೆ ಕೊಂಡು ಹೋಯಿತು. ಎಷ್ಟು ವೇಗ? ಅನಿಲ ವೇಗ, ಗಾಳಿಯ ಬೀಸುವಿಕೆಯಂತೆ ಸ್ವಯ್ ಅಂತ ರಥ ಮುಂದಕ್ಕೆ ಹೋಯಿತು. ಇದು 1ನೇ ಪದ್ಯ. ಈ ಪದ್ಯದಲ್ಲಿ ಲಕ್ಷ್ಮಣ ರಥವನ್ನು ಅತ್ಯಂತ ವೇಗವಾಗಿ ವಾಯುವೇಗದಿಂದ ಮುಂದಕ್ಕೆ ಹರಿಸಿದ ಎನ್ನುವುದೊಂದು ವಿಷಯ. ರಥದಲ್ಲಿದ್ದಂತಹ ಪತಾಕೆ ಅದು ತನ್ನ ತಲೆ ಅಂದರೆ ತುದಿಯನ್ನು ಕೊಡಹುತ್ತಿದ್ದಾಗ ಅಥವಾ ಅದು ಅಲ್ಲಾಡುತ್ತಿದ್ದಾಗ ಕವಿ ಅದಕ್ಕೆ ಕೊಟ್ಟಂತಹ ಒಂದು ಉಪಮಾಲಂಕಾರದ ವರ್ಣನೆ. ಅಷ್ಟು ಮಾತ್ರ ಅಲ್ಲ, ಅಯೋಧ್ಯೆಯ ಜನರಲ್ಲಿ ಒಳ್ಳೆಯವರಿದ್ದರು, ಸೀತೆಯ ಬಗ್ಗೆ ಸಹಾನುಭೂತಿ ಉಳ್ಳವರಿದ್ದರು. ಅವರೆಲ್ಲ ತಮ್ಮಲ್ಲಿಯೇ ಕರುಣೆಯಿಂದ ಮಾತನಾಡಿಕೊಳ್ಳುತ್ತಿದ್ದಂತಹ ದೃಶ್ಯ ಮತ್ತು ರಾಮನು ಸೀತೆಯನ್ನು ಬಿಟ್ಟನಲ್ಲ ಎಂಬ ಒಂದು ಅನುತಾಪ, ಇಷ್ಟು ವಿಷಯಗಳು ಈ ಪದ್ಯದಲ್ಲಿ ಬರ್ತಾ ಇದೆ. ಇದನ್ನು ನೀವು ಗಮನಿಸಿ ಮತ್ತು ಪದಗಳ ಅರ್ಥಗಳನ್ನು ಕೂಡ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. 2ನೇ ಪದ್ಯ ನೋಡಿ, ಹೀಗೆ ಮುಂದೆ ಹೋಯಿತು. ಮೂಲದಲ್ಲಿ ಮತ್ತೆಯೂ ಇದೆ. ಲಕ್ಷ್ಮಣ ಹೇಳ್ತಾನೆ, ನಾನು ಎಂಥ ರಥವನ್ನೆಲ್ಲ ಏರಿದವನು, ಶತ್ರುಗಳನ್ನು ನಾಶ ಮಾಡುವುದಕ್ಕೆ ಅಂತ ರಥ ಏರುವ ನಾನು ಇವತ್ತು ಸೀತೆಯನ್ನು ಕಾಡಿಗೆ ಕೊಂಡು ಹೋಗಿ ಬಿಡುವ, ಒಂದು ರೀತಿಯಲ್ಲಿ ಸೀತೆಯನ್ನು ನಾಶ ಮಾಡುವ ಈ ಉದ್ದೇಶಕ್ಕಾಗಿ ರಥವನ್ನೇರುವಂತಾಯ್ತಲ್ಲ, ತನ್ನ ರಥಾರೋಹಣದ ಅರ್ಥವೇ ಕಳೆದು ಹೋಯ್ತಲ್ಲ ಅಂತ ದುಃಖಿಸ್ತಾನೆ ಇನ್ನೊಂದು ಪದ್ಯದಲ್ಲಿ. ಆ ಪದ್ಯವನ್ನು ಇಲ್ಲಿ ಕೊಡಲಿಲ್ಲ, ಅದು ಕೂಡ ತುಂಬ ಸೊಗಸಾದ ಅರ್ಥವನ್ನು ಉಳ್ಳದ್ದು. ಅಂತೂ ಅವರು ವಾಯುವೇಗದಿಂದ ಬಂದು ಮಂದಾಕಿನಿಯ ಹತ್ತಿರ ಬಂದರು, ಅಂದರೆ ಗಂಗೆ ನದಿಯ ತೀರಕ್ಕೆ ಬಂದರು. ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು ಬಳಿಕ ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳ್ ಮಿಂದು. ಇಷ್ಟು ಕೆಲಸಗಳಾಯಿತು. ವೇಗವಾಗಿ ಅನಿಲ ವೇಗದಿಂದ ಬಂದರು, ಗಂಗೆಯ ದಂಡೆಯಲ್ಲಿ ಅವರು ಇಳಿದರು. ಇಳಿದ ನಂತರ ನದಿಗೆ ನಮಸ್ಕಾರ ಮಾಡಿದರು. ಮಂದಾಕಿನಿ ಅಂತ ಹೇಳಿದರೆ ಆಕೆ ಪರಮ ಪವಿತ್ರಳು, ಹರಿಪಾದ ನಖದಿಂದ ಉದಿಸಿ ಬಂದಳೆ ಗಂಗಾ, ಅವಳು ವಿಷ್ಣುವಿನ ಪಾದದಿಂದ ಹುಟ್ಟಿ ಬಂದವಳು ಅಂತ. ಇವರದ್ದೇ ವಂಶದೊಬ್ಬ ಹಿರಿಯ ಭಗೀರಥ ಎನ್ನುವ ಮಹಾನುಭಾವ ರಾಜ, ಅವನು ತಪಸ್ಸು ಮಾಡಿ ತನ್ನ ತಾತಂದಿರಿಗೆ ಮುಕ್ತಿಯನ್ನು ಕೊಡಿಸುವುದಕ್ಕೆ, ಸಗರ ಮಹಾರಾಜನ ಮಕ್ಕಳಿಗೆ ಮುಕ್ತಿಯನ್ನು ಕೊಡಿಸುವುದಕ್ಕೆ ಬೇಕಾಗಿ ಗಂಗೆಯನ್ನು ಭೂಮಿಗಿಳಿಸಿದಾತ. ಅವಳು ದೇವಗಂಗೆ. ಆ ದೇವಗಂಗೆಯಲ್ಲಿ ಒಂದು ಪಾಲು ಭೂಮಿಗಿಳಿದು ಬಂದದ್ದು ಇವರದ್ದೇ ವಂಶದವರ ಪೂರ್ವಜರ ಕೃತಪುಣ್ಯದಿಂದ. ಆದ್ದರಿಂದ ಆಕೆ ವಂದನೀಯಳು. ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು, ತುಂಗಾ ನದಿಯ ನೀರು ಕುಡಿಬೇಕು ಅಂತ ಕನ್ನಡಿಗರಲ್ಲಿ ಒಂದು ಮಾತಿದೆ, ಗಂಗಾ ಸ್ನಾನ ತುಂಗಾ ಪಾನ ಅಂತ. ಅಂತಹ ಪವಿತ್ರವಾದಂತಹ ಒಂದು ನದಿ ಮಂದಾಕಿನಿ. ಆ ಮಂದಾಕಿನಿಗೆ ಪೊಡಮಟ್ಟು ಅಂದರೆ ನಮಸ್ಕರಿಸಿ. ಪೊಡಮಟ್ಟು ಅಂತ ಹೇಳಿದರೆ, ಪೊಡೆ ಅಂದರೆ ಶರೀರ ಅಂತ ಅರ್ಥ. ಪೊಟ್ಟೆ ಅಥವಾ ಪೊಡೆ ಅಂತ ಹೇಳಿದರೆ ಶರೀರ. ಪೊಡೆಯನ್ನು ಪಡುವುದು ಅಂದರೆ ದಂಡ ನಮಸ್ಕಾರ, ಇದಕ್ಕೆ ಪೊಡೆ ಮಾಡು ಅಂತ ಹೇಳೋದು. ನಿಂತುಕೊಂಡು ಕೈ ಮುಗಿಯುವುದಕ್ಕೆ ಪೊಡೆ ಮಾಡು ಅಂತ ಹೇಳುವುದಿಲ್ಲ. ಯಾವಾಗ ನಾವು ದಂಡ ನಮಸ್ಕಾರವನ್ನು ಮಾಡ್ತೇವೆಯೋ, ಉದ್ದಂಡ ನಮಸ್ಕಾರವನ್ನು ಮಾಡ್ತೇವೆ, ಆಗ ಮಾತ್ರ ಅದಕ್ಕೆ ಪೊಡೆ ಮಾಡು ಎನ್ನುವ ಪ್ರಯೋಗ ಇರುವಂಥ. ಇದು ಸ್ವಲ್ಪ ಹಳೆಯ ಪ್ರಯೋಗ ಕೂಡ. ಕೆಲವರು ಪೊಡೆ ಮಾಡು ಎನ್ನುವುದನ್ನು ಹೊಡಾಡು ಅಂತ ಈಗ ಪ್ರಯೋಗ ಮಾಡೋರಿದ್ದಾರೆ. ಈ ಹವ್ಯಕ ಕನ್ನಡದಲ್ಲಿ ಉಪಭಾಷೆಯಲ್ಲಿ ಹೊಡಾಡು ಅಂತ, ತುಳುವಿನಲ್ಲಿ ಪುಡ್ಡಿಪಾಡುನೆ ಅಂತ ಹೇಳ್ತಾರೆ. ಪುಡ್ಡಿಪಾಡುವುದು ಅಂತ ಹೇಳಿದರೆ ಉದ್ದಂಡ ನಮಸ್ಕಾರವನ್ನು ಮಾಡುವುದು. ಆ ಥರದ ಒಂದು ಪ್ರಯೋಗ ಉಂಟು. ಪೊಡೆ ಮಟ್ಟು. ಬಳಿಕ ನಾವಿಕರೊಡನೆ ನಮಸ್ಕಾರ ಮಾಡಿ ಆಯಿತು, ನದಿಯನ್ನು ದಾಟಬೇಕಲ್ಲ. ನಮಸ್ಕಾರ ಮಾಡಿದರೆ ನದಿ ದಾಟಲಿಕ್ಕೆ ಆಗುವುದಿಲ್ಲ. ನದಿ ದಾಟಬೇಕಾದ್ರೆ ನಾವೇ ಬೇಕು, ನಾವೇನು ನಡೆಸುವುದಕ್ಕೆ ನಾವಿಕರು ಬೇಕು. ಬಳಿಕ ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು, ನಾವೆಯಲ್ಲಿ ಕುಳಿತುಕೊಂಡು ನಾವಿಕರ ಸಹಾಯದಿಂದ ಇವರು ಗಂಗೆಯನ್ನು ಕಳೆದು. ನೋಡಿ, ಈ ಕಳೆ ಎನ್ನುವುದಕ್ಕೆ ದಾಟು ಎಂಬಂತೊಂದು ಅರ್ಥ ಉಂಟು. ಎಷ್ಟು ಗಂಟೆ ಕಳೆಯಿತು? ಈಗ 12 ಕಾಲು ಕಳೆಯಿತು, 4 ಕಾಲು ಕಳೆಯಿತು, 3 ಕಾಲು ಕಳೆಯಿತು ಅಂತ. ಸಮಯ ಕಳೆಯಿತು ದಾಟಿತು ಎಂಬ ಅರ್ಥದಲ್ಲಿ. ಗಂಗೆಯಂ ಕಳೆದು, ಇಲ್ಲಿ ಕಳೆ ಎನ್ನುವುದನ್ನು ನಾವು ಆ ಅರ್ಥದಲ್ಲಿ ಉಪಯೋಗ ಮಾಡಬೇಕು. ಗಂಗೆಯನ್ನು ಕಳೆದು ಅಂದರೆ ಗಂಗೆಯನ್ನು ದಾಟಿ ಅಂತ. ನೋಡಿ, ಕೆಲವು ಕ್ರಿಯಾಪದಗಳು ಎಷ್ಟು ಸೊಗಸಾಗಿ, ಆಡು ಮಾತಿನಲ್ಲೆಲ್ಲ ಬರುವ ಕ್ರಿಯಾಪದಗಳನ್ನೆಲ್ಲ ಕವಿ ಎಷ್ಟು ಚೆನ್ನಾಗಿ ಎಲ್ಲಿಗೆ ಹೇಗೆ ಬಳಸಿದ್ದಾನೆ. ಅವನಿಗೆ ಇಲ್ಲಿ ಪ್ರಾಸವೂ ಬೇಕು. ಇಳಿದು ರಥದಿಂದ, ಬಳಿಕ ನಾವಿಕರೊಡನೆ, ಕಳೆದು ನಿರ್ಮಲ ಅಂದರೆ ಲಕಾರ ಪ್ರಾಸವೂ ಬೇಕು. ಆದ್ದರಿಂದ ಒಂದು ಯೋಗ್ಯವಾದ ಪದ ಪ್ರಯೋಗ. ಕಳೆದು ಅಂತ ಎಲ್ಲರಿಗೂ ಗೊತ್ತೂ ಆಗ್ತದೆ, ಅದು ಏನು ಕಷ್ಟದ್ದು ಅಲ್ಲ. ನಾವದೊಳ್ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳ್ ಮಿಂದು, ನದಿಯನ್ನು ದಾಟಿ ಆದ ಮೇಲೆ ಆ ನದಿಯಲ್ಲಿ ಒಂದು ಸ್ನಾನವನ್ನು ಮಾಡಿಕೊಂಡು,
ನದಿ ಸ್ನಾನ ಎನ್ನುವುದು ಶುದ್ಧತೆಗೆ, ಅದು ಅಂತರ್ಬಹಿಶ್ಚ ಎರಡೂ ಕೂಡ, ಒಳಗೂ ಶುದ್ಧ ಮತ್ತು ಹೊರಗೂ ಶುದ್ಧ. ನದಿ ಸ್ನಾನವನ್ನು ಮಾಡಿ ತೀರ್ಥದೊಳ್ ಮಿಂದು, ನಿರ್ಮಲ ತೀರ್ಥದೊಳ್ ಮಿಂದು, ತೀರ್ಥ ಎನ್ನುವುದಕ್ಕೆ ಪವಿತ್ರ ಜಲ ಎಂಬ ಅರ್ಥ. ಮೀಯುವುದು ನೋಡಿ, ಮೀಯುವುದು ಎನ್ನುವಂಥ ಒಂದು ಶಬ್ದ ಕನ್ನಡದ್ದು. ನಾವೀಗೆಲ್ಲ ಸ್ನಾನ ಎನ್ನುವ ಶಬ್ದವನ್ನು ಹೆಚ್ಚು ಬಳಸ್ತಾ ಇದ್ದೇವೆ, ಅದು ಸಂಸ್ಕೃತದ್ದು. ಮೀಹ, ಮೀಯ್ ಏಕಾಕ್ಷರ ಧಾತುಗಳ ಪಟ್ಟಿಯಲ್ಲಿ ಮೀಯ್ ಎನ್ನುವುದು ಬರ್ತದೆ. ಬೇಯ್, ಸುಯಿ, ನೇಯ್, ಮೀಯ್ ಮುಂತಾದಂತಹ ಏಕಾಕ್ಷರ ಧಾತುಗಳ ಪಟ್ಟಿಯಲ್ಲಿ ಮೀ ಎನ್ನುವುದು ಬರ್ತದೆ ನೋಡಿ. ಮೀಯ್ ಎನ್ನುವುದು ಅದು ಕನ್ನಡದ ಒಂದು ಧಾತು. ಸ್ನಾನ ಅಂತರ್ಥ. ಮಿಂದು ಸ್ನಾನವನ್ನು ಮಾಡಿ, ಸೌಮಿತ್ರಿ ಮತ್ತು ಭೂಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸುಸುಯಿದು ಚಿಂತಿಸುವ ಮುಂದಳೆದ ಉಗ್ರ ಮೃಗ ಪಕ್ಷಿ ಗಣದಿಂದ ಘೂರ್ಮಿಸುವ ಹಳುವ ಮಂಪೊಕ್ಕನ್ ಅಡಿಯಿಡುವ ಒಡೆ ಅಸದಳಂ ಎಂಬ ಕರ್ಕಶದ ಮಾರ್ಗದಿಂದ. ಸ್ನಾನವನ್ನು ಮಾಡಿ ಆದ ಮೇಲೆ ಸೌಮಿತ್ರಿ ಮತ್ತು ಭೂಜಾತೆ ಸಹಿತ, ಸೌಮಿತ್ರಿ ಮತ್ತು ಎನ್ನುವುದನ್ನು ಅಲ್ಲಿ ಮತ್ತು ಎನ್ನುವ ಶಬ್ದವನ್ನು ಬಳಸಿದಂತೆ, ನಾವೆಲ್ಲ ಈಗ ಮತ್ತು ಅಂತ ಹೇಳ್ತೀವಲ್ಲ ಹಾಗೆ ಮತ್ತೆ ಅಂತ, ಮತ್ತೆ ಅಂದರೆ ಜೊತೆಗೆ ಅಂತ ಅರ್ಥ. ಸೌಮಿತ್ರಿ ಮತ್ತು ಭೂಜಾತೆ ಸಹಿತ, ಭೂಜಾತೆಯನ್ನೊಡಗೂಡಿ ಅವನು ಕಾಡಿನಲ್ಲಿ ಮುಂದಕ್ಕೆ ಹೋದ. ಆ ಮುಂದಕ್ಕೆ ಹೋದ ಎನ್ನುವುದಕ್ಕೆ 3 ಸಾಲಿನ ಒಂದು ವರ್ಣನೆ ಇದೆ. ಒಳಗೊಳಗೆ ಮರುಗಿ ಬಿಸುಸುಯಿದು, ಒಳಗೊಳಗೆ ದುಃಖ ಉಂಟಾಗ್ತಾ ಉಂಟು, ಮರುಕ ದುಃಖ ಉಂಟಾಗ್ತಾ ಉಂಟು. ಬಿಸುಸುಯಿ ನೋಡಿ, ಸುಯಿ ಎನ್ನುವುದು ಇನ್ನೊಂದು ಧಾತು. ಈ ಉಸಿರನ್ನು ಜೋರಾಗಿ ಬಿಡುವುದು ಅಥವಾ ಉಸಿರು ಬಿಡುವುದಕ್ಕೆ ಸುಯಿ ಅಂತ ಹೇಳ್ತಾರೆ. ಸುಯಿಲು ಅಂತಲೂ ಇದೆ. ಸುಯಿಲು ಅಂದರೆ ಉಸಿರು. ಸುಯಿ ಎನ್ನುವುದೊಂದು ಧಾತು, ಸುಯಿಲು ಎನ್ನುವುದು ನಾಮ ರೂಪ ಆಯಿತು. ಬಿಸು ಸುಯಿ ಅಂದರೆ ಬಿಸಿಯಾದ ಉಸಿರು. ಒಳಗೆ ತಾಪ ಇದ್ದರೆ ಅಂದರೆ ಬಿಸಿ ಇದ್ದರೆ, ದುಃಖ ಇದ್ದರೆ, ಸಂಕಟ ಇದ್ದರೆ, ಕೋಪ ಇದ್ದರೆ ಆಗ ಉಸಿರು ಬಿಸಿ ಆಗ್ತದೆ ಅಂತ. ಒಳಗಿನ ಬಿಸಿ ಹೊರಗೆ ತೋರುವುದು. ಇಲ್ಲಿ ದುಃಖ ಎನ್ನುವ ಒಂದು ಬಿಸಿ ಇದೆ, ದುಃಖಾಗ್ನಿ ಇದೆ. ಆದ್ದರಿಂದ ಲಕ್ಷ್ಮಣ ಒಳಗೊಳಗೆ ತಾಪವನ್ನು ಹೊಂದಿದ್ದಾನೆ, ದುಃಖವನ್ನು ಹೊಂದಿದ್ದಾನೆ. ಆದ್ದರಿಂದ ಆಗಾಗ ಈ ದೀರ್ಘವಾದ ನೀಳವಾದ ಉಸಿರನ್ನು, ನಿಡಿದಾದ ಉಸಿರನ್ನು, ನಿಟ್ಟುಸಿರನ್ನು, ಬಿಸಿ ಉಸಿರನ್ನು ಬಿಡ್ತಾ ಇದ್ದಾನೆ. ಒಳಗೊಳಗೆ ಮರುಗಿ ಬಿಸುಸುಯಿದು ಚಿಂತಿಸುವ ಮುಂದೆಳೆದ, ಹೀಗೆ ಬಿಸಿ ಉಸಿರನ್ನು ಬಿಡ್ತಾ ಇದ್ದಾನೆ, ಚಿಂತೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ಮುಂದೆ ಏನಿದೆ, ಹೀಗೆ ಚಿಂತಿಸುತ್ತಾ ಹೋಗುವಾಗ ಅವರಿಗೆ ಕಂಡದ್ದೇನು ಅಂದರೆ ಉಗ್ರ ಮೃಗ ಪಕ್ಷಿ ಗಣದಿಂದ ಘೂರ್ಮಿಸುವ, ಅದು ಕಾಡು, ಹಳು ಅಂದರೆ ಕಾಡು, ಹಳುವಮಂ ಅಂದರೆ ಕಾಡನ್ನು. ಎಂತಹ ಕಾಡನ್ನು? ಉಗ್ರ ಮೃಗ ಪಕ್ಷಿ ಗಣದಿಂದ ಘೂರ್ಮಿಸುವ ಹಳುವಮಂ, ಉಗ್ರವಾದಂತಹ ಒಂದು ಕಾಡು. ಕಾಡು ಉಗ್ರವಾಗುವುದು ಹೇಗೆ? ಜಟಿಲವಾದಂತಹ ಮೃಗಗಳ ಮತ್ತು ಪಕ್ಷಿಗಳ ಮತ್ತು ತರುಲತೆಗಳ ಈ ಒಂದು ಒಗ್ಗೂಡುವಿಕೆಯಿಂದ, ಜಟಿಲತೆಯಿಂದ, ನಿಬಿಡತೆಯಿಂದ ಆ ಒಂದು ಕಾಡು ಭಯಂಕರವಾಗಿದೆ. ಮತ್ತು ಈ ಮೃಗ ಪಕ್ಷಿ ಇತ್ಯಾದಿಗಳೆಲ್ಲ ಅವುಗಳು ತಮ್ಮದೇ ಆದ ರೀತಿಯಲ್ಲಿ ಶಬ್ದಗಳನ್ನು ಮಾಡ್ತಾ ಇವೆ. ಅವು ಮೊತ್ತವಾಗಿ ಕೇಳುವಾಗ ಒಂದು ಶಬ್ದ ಕೇಳ್ತದೆ. ಈಗ ತುಂಬ ಮಂದಿ ಒಂದು ತರಗತಿಯೊಳಗೆ ಅಥವಾ ಒಂದು ದೊಡ್ಡ ಸಭಾಂಗಣದಲ್ಲಿ ಅವರವರಷ್ಟಕ್ಕೆ ಅವರವರಿಗೆ ಬೇಕಾದ್ದನ್ನು ಮಾತಾಡ್ತಾ ಇದ್ದಾರೆ ಅಂದರೆ ನಮಗೆ ಹೊರಗೆ ನಿಂತು ಕೇಳಿದವರಿಗೆ ಹೇಗೆ ಕೇಳ್ತದೆ? ಒಂದು ರೀತಿಯಾದಂತಹ ಒಂದು ಘೂರ್ಮಿಸುವ ರೀತಿಯಲ್ಲಿದೆ. ಈಗ ಸಮುದ್ರದ ದಂಡೆಯಲ್ಲಿ ನಾವು ಕೂತಿದ್ರೆ ಆ ಸಮುದ್ರದ ತೆರೆಯ ಅಬ್ಬರ ಉಬ್ಬರಗಳು, ಉಲ್ಲೋಲ ಕಲ್ಲೋಲಗಳು, ಅವುಗಳು ಉಂಟು ಮಾಡುವಂತಹ ಒಂದು ಧ್ವನಿಯನ್ನು ಕೇಳುವಾಗ ನಮಗೆ ಅದಕ್ಕೆ ಸಮುದ್ರದ ನಿರ್ಘೋಷ ಅಂತ ಹೇಳ್ತೇವೆ. ಅದರ ಘೋಷ, ದೊಡ್ಡದಾದಂತಹ ಒಂದು ಸದ್ದು, ಆ ಸದ್ದು ಇಲ್ಲಿ ಕೇಳ್ತದೆ. ಅದನ್ನೇ ಘೂರ್ಮಿಸು ಅಂತ ಕವಿ ಹೇಳ್ತಾನೆ. ಉಗ್ರವಾದ ಮೃಗ ಪಕ್ಷಿ ಗಣದಿಂದ, ಗಣ ಅಂದರೆ ಸಮೂಹ ಅಂತ ಅರ್ಥ. ಪಕ್ಷಿಗಳೂ ಶಬ್ದ ಮಾಡ್ತವೆ, ಎಲ್ಲವೂ ಕೋಗಿಲೆ ಹಾಗೆ ಕೂಗುವುದಿಲ್ಲ. ಒಂದೊಂದು ಹಕ್ಕಿ ಒಂದೊಂದು ಥರ ಕೂಗ್ತವೆ. ನಿಮಗೆ ನವಿಲು ಎಲ್ಲ ಸಂಜೆ ಹೊತ್ತು ಕೂಗಿದರೆ ತುಂಬ ವಿಕಾರವಾಗಿ ಕೇಳ್ತದೆ ನಮಗೆ. ನರಿ ಊಳಿಟ್ರೆ ಅಥವಾ ತೋಳ ಊಳಿಟ್ರೆ ಅಥವಾ ನಾಯಿಗಳು ಕೆಲವೊಮ್ಮೆ ಜೋರಾಗಿ ಊಳಿಟ್ರೆ ಬೊಗಳುವುದು ಮಾತ್ರ ಅಲ್ಲ, ಅದು ಕೂಡ ವಿಕಾರವಾಗಿ ಕೇಳ್ತದೆ, ಕರ್ಕಶವಾಗಿ ಕೇಳ್ತದೆ, ಅಥವಾ ಭಯವನ್ನು ಹುಟ್ಟಿಸುವಂತೆ ಇರ್ತದೆ. ನಿರ್ಜನ ಪ್ರದೇಶದಲ್ಲಿ ಅಥವಾ ನೀರವ ಪ್ರದೇಶದಲ್ಲಿ ಏನಾದರೂ ಒಂದು ಪ್ರಾಣಿ ಹೀಗೆ ಕೂಗಿದರೆ ಆಗ್ತದೆ. ಹಾಗಾದರೆ ಪ್ರಾಣಿಗಳೆಲ್ಲ ಒಟ್ಟು ಸೇರಿ ಅವುಗಳಷ್ಟಕ್ಕೆ ಕೂಗುತ್ತಾ ಇದ್ದರೆ ಎಷ್ಟು ದೊಡ್ಡ ಶಬ್ದ ಆಗ್ಬೋದು. ಅದನ್ನು ಘೂರ್ಮಿಸು ಅಂತ ಕವಿ ಹೇಳ್ತಾನೆ. ಆ ಕಾಡು ಹಾಗಿತ್ತು. ಉಗ್ರ ಮೃಗಪಕ್ಷಿಗಣದಿಂದ ಘೂರ್ಮಿಸುವ ಹಳುವಮಂ ಪಕ್ಕನ್ ಅಡಿ ಇಡುವಡೆ ಅಸದಳಂ ಎಂಬ ಕರ್ಕಶದ ಮಾರ್ಗದಿಂದ. ಅಡಿ ಇಡುವಡೆ ಅಸದಳಂ, ಎಲ್ಲಿ ಕಾಲಿಡಬೇಕು ಗೊತ್ತಾಗೋದಿಲ್ಲ. ನೋಡಿ, ನಮ್ಮ
ಆರಂಭದ ಕಾವ್ಯ ಭಾಗದಲ್ಲಿ ಕೌರವ ಅವನು ದಡಿಗವೆಣಗಳನ್ನು ದಾಂಟಿ ಮುಂದೆ ಮುಂದೆ ಹೋದ ಅಂತ ನೀವು ಓದಿದ್ದೀರಿ ಈಗಾಗಲೇ. ಆನೆಗಳ ಬೆಟ್ಟಗಳು, ಆಮೇಲೆ ರಕ್ತದ ಹಳ್ಳಗಳು, ಮುರಿದು ಬಿದ್ದ ಆಯುಧಗಳು, ಇಂಥವುಗಳನ್ನೆಲ್ಲ ದಾಟಿ ದಾಟಿ ಹೋಗುವುದಂದರೆ ತುಂಬ ಅಪಾಯಕಾರಿ, ತುಂಬ ಕಷ್ಟದ ಕೆಲಸ. ಕಾಡು ಕೂಡ ಹಾಗೆ. ಕಾಡಿನಲ್ಲಿ ಎಲ್ಲಿ ಹಳ್ಳ ಇದೆ, ಎಲ್ಲಿ ತಿಟ್ಟಿದೆ, ಎಲ್ಲಿ ಹರಿವ ಹಾವಿದೆ, ಎಲ್ಲಿ ಹೆಬ್ಬಾವು ಮರದಿಂದ ಕೆಳಕ್ಕೆ ಇಳಿದು ಬಿದ್ದು ಬರುವವರ ಕುತ್ತಿಗೆ ಹಿಡ್ಕೊಳ್ತು ಯಾರಿಗೆ ಗೊತ್ತು. ಅಪಾಯಗಳನ್ನೇ ಎದುರು ಹಾಕಿಕೊಂಡೇ ಮುಂದೆ ಮುಂದೆ ಹೋಗಬೇಕು. ಅಡಿ ಇಡುವಡೆ ಅಸದಳಂ, ಅಸದಳ ಅಂತ ಹೇಳಿದರೆ ಅಸಾಧ್ಯ ಅಂತ. ಹೆಜ್ಜೆ ಮುಂದೆ ಇಡುವುದಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ಕಾಲಿಡಬೇಕು ಅಂತಲೇ ಗೊತ್ತಾಗದಂಥ ಒಂದು ಸ್ಥಿತಿ. ಅಸದಳಂ ಎಂಬ ಕರ್ಕಶದ ಮಾರ್ಗದಲ್ಲಿ ಸೌಮಿತ್ರಿ ಭೂಜಾತೆ ಸಹಿತ ಮುಂದಡಿ ಇಟ್ಟನಂತೆ. ಆ ಕಾಡು ಹೇಗಿತ್ತು ಮತ್ತಷ್ಟು ವರ್ಣನೆಗಳು ಮುಂದಿನ ಪದ್ಯದಲ್ಲಿದೆ. ಈ ಪದ್ಯವಂತೂ ತುಂಬ ಚಮತ್ಕಾರಯುತವಾಗಿ ಇದೆ. ಕವಿ ಒಂದು ಕಡೆ ಹೇಳ್ತಾನೆ, ಕಾವ್ಯ ಅಂತ ಹೇಳಿದರೆ ಅದು ಚಮತ್ಕಾರಯುತವಾದಂತಹ ಚಮತ್ಕೃತಿಯುಕ್ತ ಮುಂದುಂ ಇಲ್ಲದ ಕಾವ್ಯಂ ಅಶ್ರಾವ್ಯಂ ಅಂತ ಲಕ್ಷ್ಮೀಶ ಹೇಳ್ತಾನೆ. ಚಮತ್ಕಾರ ಬೇಕು, ಕಳೆವೆತ್ತ ಸತ್ಕೃತಿಯೂ ಬೇಕು, ಚಮತ್ಕೃತಿಯೂ ಬೇಕು ಅಂತ. ಇದು ಲಕ್ಷ್ಮೀಶನ ಒಂದು ಅನಿಸಿಕೆ. ಅದನ್ನು ಒಂದೊಂದು ಕಡೆ ಆರಂಭದಲ್ಲಿ ಹೇಳ್ತಾನೆ. ಚಮತ್ಕಾರ ಇಲ್ಲದ ಕಾವ್ಯ ಎಂಥದ್ದು ಅಂತ. ಅದಕ್ಕೆ ಈ ಪದ್ಯ ನೋಡಿ, ಅದಕ್ಕೊಂದು ಒಳ್ಳೆಯ ಉದಾಹರಣೆ. ಇದರಲ್ಲಿ ಚಮತ್ಕಾರ ಇದೆ, ಅಂದರೆ ಒಂದು ಹೊಳಪು ಇದೆ. ಇರುಳಂತೆ ಪಗಲಂತೆ ಮಖದಂತೆ ದಿವದಂತೆ ವರ ಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮ ಅರ್ಕ ಶಿಖಿ ಸಹಸ್ರಾಕ್ಷ ಹರಿ ನುತ ಶಿವಾವಾಸಮಾಗಿ. ಇದು ಪದ್ಯದ ಮೊದಲ 3 ಪಾದಗಳು. ಆಮೇಲಿನ 3 ಪಾದಗಳು ಧುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರ ಪುಂಡರೀಕ ವಿದ್ರುಮ ವೃಕ್ಷಮಯದೊಳ್ ಇಡಿದಿರುತ್ತಿರ್ದುದು ಆ ಮಹಾಟವಿ ಜಾನಕಿಯ ಕಣ್ಗೆ ಘೋರತರಮಾಗಿ ಮುಂದೆ. ಈ ಪದ್ಯದಲ್ಲಿರುವುದು ಜಾನಕಿಯ ಕಣ್ಣಿಂದ ಮಹಾ ಅಟವಿ. ಸಂಸ್ಕೃತದಲ್ಲಿ ಅಟವಿ ಅಂತ ಶಬ್ದ, ಅಟವಿ ಅಂತ. ಕನ್ನಡದಲ್ಲಿ ಅಡವಿ ಅಂತ ಅದನ್ನು ನಾವು ತದ್ಭವ ರೂಪದಲ್ಲಿ ಬಳಸ್ತೇವೆ. ಜಾನಕಿಯ ಕಣ್ಣಿನಿಂದ ಈ ಕಾಡನ್ನು ನೋಡುವ ಪ್ರಯತ್ನವನ್ನು ಕವಿ ಮಾಡಿದ್ದಾನೆ. ಈಗ ಯಾರಿಗೆ ಯಾರ ದೃಷ್ಟಿ, ಆ ದೃಷ್ಟಿಯಂತೆ ಸೃಷ್ಟಿ ಅಂತ. ದೃಷ್ಟಿಯಂತೆ ಸೃಷ್ಟಿ. ಈಗ ನೋಡಿ, ಸರ್ಕಸ್ಸಿನ ರಿಂಗಿನ ಒಳಗೆ ರಿಂಗ್ ಮಾಸ್ಟರ್ ಸಿಂಹವೇ ಎದುರು ಬಂದರೂ ಕೂಡ ಒಂದು ಕೋಲು ಹಿಡ್ಕೊಂಡು ನಿಯಂತ್ರಿಸ್ತಾನೆ. ಅಥವಾ ದೊಡ್ಡ ಆನೆಯಾಗಿದ್ದರೂ ಕೂಡ ಮಾವುತನೊಬ್ಬ ಒಂದು ಸಣ್ಣ 1 ಅಡಿ ಉದ್ದದ ಅಂಕುಶವನ್ನು ಹಿಡ್ಕೊಂಡು, ಯಾಕಂದರೆ ಅವನಿಗೆ ಆನೆ ಅಂದರೆ ಅವನದನ್ನು ಪಳಗಿಸಿದ್ದಾನೆ, ಅವನಿಗೆ ಗೊತ್ತುಂಟು, ಅವನಿಗೆ ಅದೊಂದು ದೊಡ್ಡ ಒಂದು ಮಗುವಿನ ಹಾಗೆ. ಆದರೆ ಮೊದಲ ಬಾರಿಗೆ ನೋಡುವವನಿಗೆ ಅಥವಾ ಅದರ ಕ್ರೌರ್ಯವನ್ನು ಒಂದು ವೇಳೆ ತಿಳಿದಿದ್ದವನಿಗೆ ಅವನ ದೃಷ್ಟಿಯಿಂದ ಆನೆ ಅಪಾಯಕಾರಿ ಅಥವಾ ಸಿಂಹವು ಅಪಾಯಕಾರಿ. ಆದ್ದರಿಂದ ನೋಡುವವನ ಹಾಗೆ ನಮ್ಮ ಮನಸ್ಸಿನಲ್ಲಿ ಭಯ ಇದ್ದರೆ ಅದು ಇನ್ನಷ್ಟೇ ಹೆಚ್ಚಾಗ್ತದೆ. ಈಗ ಹಾವಿನ ಭಯ ಇದ್ದವನಿಗೆ ಹಗ್ಗದಲ್ಲಿಯೂ ಕೂಡ ಭಯ ಅಂತ. ಹಾವಿನ ಭಯ ರಜ್ಜವು ಸರ್ಪಸ್ಯ ಭ್ರಾಂತಿ ಅಂತ ಹೇಳ್ತಾರೆ. ಒಂದು ಹಗ್ಗದ ತುಂಡು ಮೈ ಮೇಲೆ ಬಿದ್ದರೆ ಅಯ್ಯೋ ಹಾವು ಅಂತ ಹೇಳ್ತಾರೆ. ಯಾಕಂದ್ರೆ ನಮಗೆ ಹಾವನ್ನು ನೋಡಿ ಭಯ ಉಂಟಾಗಿದೆ. ಕಾಡು ಅಂತಂದರೆ ಕಾಡುತ್ತದೆ ಅಂತ ಜಾನಕಿಗೆ ಅದು ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಅವಳನ್ನು ಕಾಡುವ ಕಾಡು ಹೇಗಿತ್ತು ಅಂತ ನೋಡಿ. ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಘೋರತರಮಾಗಿ ಮುಂದೆ ಹೀಗೆ ಇರುತ್ತಿರ್ದುದು. ಹೇಗಿರುತ್ತಿರ್ದುದು? ಮೇಲಿನ 5 ಸಾಲುಗಳಲ್ಲಿ ಅದನ್ನು ಸೊಗಸಾಗಿ ವರ್ಣನೆ ಮಾಡ್ತಾನೆ. ಇರುಳಂತೆ ಪಗಲಂತೆ ಮಖದಂತೆ ದಿವದಂತೆ ವರ ಪಯೋನಿಧಿಯಂತೆ ಕೈಲಾಸಗಿರಿಯಂತೆ ಅಂತೆ 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 ಅಂತ 5 ರೀತಿಯ ಉಪಮೆಗಳನ್ನು ಈ ಕಾಡಿಗೆ ಕೊಡ್ತಾನೆ. ಗಂಗಾ ನದಿಯ ಈಚೆಗೆ, ನಮ್ಮ ಲೆಕ್ಕ ಹಾಕಿದರೆ ಈಚೆಗೆ ಇರುವ ಕಾಡದು. ಅದನ್ನು ಇರುಳಂತೆ ಅಂತ ಅಂದರೆ ಹಾಗೆ ಅಂತ, ಇರುಳಿನ ಹಾಗೆ ಆ ಕಾಡು ಇದೆ, ಹಗಲಿನ ಹಾಗೆ ಆ ಕಾಡಿದೆ. ನಿಮ್ಗೆ ಕೇಳುವಾಗ ಸ್ವಲ್ಪ ವಿಚಿತ್ರ ವಿರೋಧ ಅಂತ ಕಾಣ್ಬೋದು. ಮಖದಂತೆ, ಮಖ ಅಂದರೆ ಯಜ್ಞ. ದಿವದಂತೆ, ದಿವ ಅಂತ ಹೇಳಿದರೆ ಆಕಾಶ ಅಥವಾ ಬೆಳಕಿನ ಲೋಕ ಅಥವಾ ಸ್ವರ್ಗ ಅಂತ ಇಟ್ಕೊಳ್ಳಿ, ಸುಲಭ ಆಗ್ತದೆ, ಸ್ವರ್ಗ. ವರ ಪಯೋನಿಧಿಯಂತೆ, ಪಯೋನಿಧಿ ಅಂದರೆ ಹಾಲ್ಗಡಲು, ಸಮುದ್ರ ಅಂತಲೂ ಅರ್ಥ ಮಾಡ್ಬೋದು. ಇಲ್ಲಿ ವರಪಯೋನಿಧಿ ಎಂಬ ಶಬ್ದವನ್ನೇ ಬಳಸಿದ್ದರಿಂದ ಕ್ಷೀರಸಾಗರ ಅಥವಾ ಹಾಲ್ಗಡಲು ಅಂತ ಇಟ್ಟುಕೊಳ್ಬೇಕು. ಆಮೇಲೆ ಕೈಲಾಸಗಿರಿಯಂತೆ, ಕೈಲಾಸಗಿರಿಯು ಕೂಡ ಅತ್ಯಂತ ಮನೋಹರವಾದದ್ದು ಎನ್ನುವುದನ್ನು ಪುರಾಣ ಕಾಲದಿಂದ ತೊಡಗಿ ಈಗಿನ ಆಧುನಿಕ ಪ್ರವಾಸಿಗರು ಚಾರಣಿಗರು ಕೂಡ ಕೈಲಾಸಗಿರಿಯ ವರ್ಣನೆಯನ್ನು ಮಾಡ್ತಾರೆ. ಈ ಕಾಡು ಆ ರೀತಿಯಲ್ಲಿ ತುಂಬ ಆಕರ್ಷಕವಾಗಿದೆ. ಹಾಗಂತ ಸುಲಭ ಸಾಧ್ಯ ಅಲ್ಲ. ಈ 5 ಉಪಮೆಗಳನ್ನು ಕೊಟ್ಟಾಗ ನಮಗೆ ಆಶ್ಚರ್ಯ ಆಗ್ತದೆ. ಇದನ್ನು ಕಾಡನ್ನು, ಒಂದು ವಿಷಯವನ್ನು 5 ಉಪಮೆಗಳಿಂದ ಕೊಟ್ಟರೆ ಅದನ್ನು ಸಮನ್ವಯ ಮಾಡುವುದು ಹೇಗಪ್ಪ ಅಂತ, ಅದನ್ನು ಸರಿಹೊಂದಿಸುವುದು ಹೇಗೆ? ಸರಿಹೊಂದಿಸುವುದು ಹೀಗೆ. ಇರುಳಂತೆ ಅವನು ನೋಡಿ 3ನೇ ಸಾಲಿನಲ್ಲಿ ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ನೀವು ನಿರುತಮಂ
ಸೋಮ, ಅರ್ಕ, ಶಿಖಿ, ಸಹಸ್ರಾಕ್ಷ, ಹರಿ, ಆಮೇಲೆ ಶಿವಾವಾಸ, ಇಷ್ಟನ್ನು ತಗೊಳ್ಬೇಕು. ಇಷ್ಟನ್ನು ತಗೊಂಡ್ರೆ ಆಗ ನಿಮಗೆ ಈ 6 ಪದಗಳು, ಮೊದಲು ಬಂದಿರುವ 6 ಪದಗಳಿಗೆ ಈ 6 ಪದಗಳು ಜೋಡಣೆ ಆಗ್ಬೋದು. ನೀವು ಎಡಬದಿಯಲ್ಲಿ 6 ಪದಗಳನ್ನು ಮೊದಲಿನ 2 ಸಾಲಲ್ಲಿರುವುದನ್ನು ಬರೀರಿ. ಆಮೇಲೆ ಮುಂದಿನ ಅದರ ಎದುರು ಬದಿಯಲ್ಲಿ ಒಂದೊಂದಾಗಿ ಈ 6 ಪದಗಳನ್ನು ಬರೀರಿ. ಇರುಳು ಎನ್ನುವುದಕ್ಕೆ ಸೋಮ, ಪಗಲು ಎನ್ನುವುದಕ್ಕೆ ಅರ್ಕ, ಮಖ ಎನ್ನುವುದಕ್ಕೆ ಶಿಖಿ, ಸಹಸ್ರಾಕ್ಷ, ದಿವ ಎನ್ನುವುದಕ್ಕೆ ಎದುರಾಗಿ ಸಹಸ್ರಾಕ್ಷ, ಪಯೋನಿಧಿ ಎನ್ನುವುದಕ್ಕೆ ಎದುರಾಗಿ ಹರಿ, ಕೈಲಾಸಗಿರಿ ಎನ್ನುವುದಕ್ಕೆ ಶಿವ ಅಂತ ಅಷ್ಟು ಮಾಡಿ, ಅಥವಾ ಶಿವಾವಾಸ ಅಂತ ಮಾಡಿ. ಹಾಗಾದರೆ ಸುಲಭವಾಗಿ ಈ ಪದ್ಯ ಅರ್ಥ ಆಗ್ತದೆ. ಇದನ್ನು, ಈ ಕಾಡನ್ನು ಇರುಳು ಅಂತ ಹೇಳ್ಬೋದು. ಯಾಕೆ? ಅಲ್ಲಿ ಸೋಮ ಇದೆ. ಹೀಗೆ ಹೇಳಿದರೆ ಏನು? ಸೋಮ ಅಂದರೆ ಸೋಮಲತೆ ಕಾಡಿನಲ್ಲಿರ್ತದೆ. ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ, ಈಗಂತೂ ಹಿಮವತ್ ಪರ್ವತದ ಭಾಗದಲ್ಲಿರ್ತಕ್ಕಂಥ ಒಂದು ಬಳ್ಳಿ ಜಾತಿ ಸಸ್ಯ ಸೋಮಲತೆ. ಅದರ ರಸವನ್ನು ಯಜ್ಞಗಳಿಗೆ ಹವಿಸ್ಸಾಗಿ ಉಪಯೋಗಿಸ್ತಿದ್ರು ಅಂತೆಲ್ಲ ಉಂಟು. ಈ ಕಾಡನ್ನು ಅದು ಸೋಮದಿಂದ ಕೂಡಿದ್ದು ಅಂತ ಹೇಳ್ಬೋದು. ಹಾಗಾದರೆ ಇರುಳು ಎನ್ನುವುದಕ್ಕೂ ಸೋಮ ಎನ್ನುವುದಕ್ಕೆ ಏನು ಸಂಬಂಧ ಅಂತ ಕೇಳಿದರೆ, ಇರುಳಿನಲ್ಲಿ ಸೋಮ ಯಾರು? ಇರುಳಿನಲ್ಲಿ ಸೋಮ ಅಂದರೆ ಚಂದ್ರ. ನೋಡಿ, ಒಂದು ವಾಚ್ಯರ್ಥ, ಇನ್ನೊಂದು ಧ್ವನ್ಯರ್ಥ. ಇದನ್ನು ವಾಚ್ಯರ್ಥದಲ್ಲಿ ತಗೊಂಡ್ರೆ ಸೋಮಲತೆ ಅಂತ ತಗೊಳ್ಬೇಕು, ಅಥವಾ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಇದನ್ನು ಇರುಳು ಅಂತ ತಗೊಂಡು ಇರುಳಿನಲ್ಲಿರುವಂತಹ ಚಂದ್ರನನ್ನು ಗುರುತಿಸಬೇಕು. ಇದನ್ನು ಇರುಳಂತೆ ಅಂತ ಹೇಳ್ಬೋದು. ಯಾಕೆಂದರೆ ಇದು ಅತ್ಯಂತ ಭಯಂಕರವಾದಂತಹ ಕಾಳು ಕತ್ತಲೆಯುಳ್ಳ ಕಾಡು. ಆದ್ದರಿಂದ ಇರುಳು ಅಂತ ಹೇಳಿದರೆ ಸರಿಯಾಯಿತು. ಆಮೇಲೆ ಇರುಳಂತೆ, ಹಾಗಾದರೆ ಇರುಳು ಆದರೆ ಕಾಣುವುದೇನು ನಮಗೆ? ಸುತ್ತಮುತ್ತ ಏನು ಕಾಣುವುದಿಲ್ಲ, ಮೇಲಿರುವವನು ಕಾಣ್ತಾನೆ. ಮೇಲಿರುವವನು ಯಾರು? ಚಂದ್ರ. ಆಮೇಲೆ ಪಗಲಂತೆ, ಇದನ್ನು ಹಗಲು ಅಂತ ಹೇಳಿದರೆ, ಹಗಲು ಅಂತ ಹೇಳಿದರೆ ಹೇಗೆ ಹೊಂದಾಣಿಕೆ ಆಗ್ತದೆ? ಹಗಲು ಅಂತ ಹೇಳಿದರೆ ನಮಗೆ ಸೂರ್ಯ ಕಾಣಬೇಕು. ಸೂರ್ಯ ಅಂದರೆ ಅದು ನೋಡಿ, ಅರ್ಕ ಎನ್ನುವ ಶಬ್ದವನ್ನು ಕವಿ ಹಾಕಿದ್ದಾನೆ. ಅದಕ್ಕಿರುವ ವಾಚ್ಯರ್ಥ ಅರ್ಕ ಅಂತ ಹೇಳಿದರೆ ಸೂರ್ಯ, ಅಥವಾ ಇನ್ನೊಂದು ಅರ್ಥದಲ್ಲಿ ತಗೊಂಡ್ರೆ ಎಕ್ಕೆಯ ಗಿಡ. ಎಕ್ಕೆಯ ಗಿಡವನ್ನು ಅರ್ಕ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಹಾಗಾಗಿ ಕಾಡಿನಲ್ಲಿ ಎಕ್ಕೆಯ ಗಿಡಗಳಿದ್ದರದೇನು ಆಶ್ಚರ್ಯ ಅಲ್ಲ, ಇರ್ತವೆ ಅಂತ ಇಟ್ಕೊಳ್ಳಿ. ಈ ಕಾಡಿನಲ್ಲಿ ಎಕ್ಕೆಯ ಗಿಡಗಳಿವೆ. ಕಾಡುಗಳಲ್ಲಿ ಎಕ್ಕೆಯ ಗಿಡಗಳಿರುವುದರಿಂದ ಕಾಡು ಸಮೃದ್ಧ. ಅಂದರೆ ಯಾವ ಗಿಡಗಂಟಿಗಳು ಹೆಚ್ಚೆಚ್ಚಿದ್ದಷ್ಟು ಕಾಡು ನಿಬಿಡವಾಗಿ ಸಮೃದ್ಧವಾಗಿ ಇರ್ತದೆ. ಹಾಗೆ ಈ ಕಾಡಿನಲ್ಲಿ ಅರ್ಕ ಇದೆ. ಇದನ್ನು ಹಗಲು ಅಂತ ಹೇಳೋದ್ರಲ್ಲಿ ಏನು ಔಚಿತ್ಯ? ಹಗಲು ಅಂತ ಹೇಳಬೇಕಾದ್ರೆ, ಹಗಲಾದರೆ ಅದರಲ್ಲಿ ಸೂರ್ಯ ಇರಬೇಕು. ಈಗ ಈ ಕಾಡಿನ ಒಳಗೆ ಸೂರ್ಯ ಇಲ್ಲ, ಆದರೆ ಕಾಡಿನಲ್ಲಿ ಮೇಲೆ ನೋಡಿದರೆ ಮಾತ್ರ ಬೆಳಕನ್ನು ಕಾಣಬಹುದು. ಬೇರೆ ಎಲ್ಲಿಯೂ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಮಖದಂತೆ, ಮಖ ಅಂತ ಹೇಳಿದರೆ ಯಜ್ಞ ಅಂತ ಅರ್ಥ. ಮಖ ಅಂದರೆ ಯಜ್ಞ. ಯಜ್ಞದಲ್ಲಿ ಏನಿರ್ತದೆ? ಯಜ್ಞದಲ್ಲಿ ಬೆಂಕಿ ಇರ್ತದೆ. ಯಜ್ಞದಲ್ಲಿ ಬೆಂಕಿ ಇರ್ತದೆ, ಅಥವಾ ಹೋಮದಲ್ಲಿ ಹವನದಲ್ಲಿ ಬೆಂಕಿ ಇರ್ತದೆ, ಅಗ್ನಿ ಇರ್ತದೆ. ಈ ಕಾಡಿಗೂ ಇದಕ್ಕೂ ಏನು ಹೋಲಿಕೆ? ಇಲ್ಲಿಯೂ ಕೂಡ ಅದಕ್ಕೆ ಅವನು ಶಿಖಿ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ. ಶಿಖಿ ಎನ್ನುವ ಶಬ್ದಕ್ಕೆ ಅರ್ಥ 2. ಒಂದು ಅಗ್ನಿ ಅಥವಾ ಬೆಂಕಿ, ಇನ್ನೊಂದು ಅರ್ಥ ನವಿಲು ಅಂತ. ಯಾಕೆಂದರೆ ಅದಕ್ಕೊಂದು ಶಿಖೆ ಉಂಟು. ಶಿಖೆ ಅಂದರೆ ಜುಟ್ಟು, ಅದರ ನೆತ್ತಿಯ ಮೇಲೊಂದು ಜುಟ್ಟು ಉಂಟು. ಆದ್ದರಿಂದ ಇಲ್ಲಿ ನವಿಲುಗಳು ಬೇಕಾದಷ್ಟಿವೆ ಕಾಡಿನ ಒಳಗೆ. ಆ ನವಿಲುಗಳು ಅತ್ತಿತ್ತ ಓಡಾಡ್ತಾ ಇವೆ, ಜೋರಾಗಿ ಕೂಗ್ತಾ ಇವೆ, ನವಿಲುಗಳು ಕಾಣ್ತಾ ಇವೆ. ಆದ್ದರಿಂದ ಶಿಖಿ ಇರುವ ಪ್ರದೇಶವಾದದ್ದರಿಂದ ಇದನ್ನು ಮಖ ಅಂತ ಹೇಳ್ಬೋದು ಅಂತ. ಮಖ ಅಂತ ಹೇಳಿದರೆ ನಿಜವಾಗಿ ಅದಕ್ಕೆ ಇರುವಂತಹ ಅರ್ಥ ಯಜ್ಞ ಅಂತ. ಇಲ್ಲಿ ಶಿಖಿಗಳಿರುವುದರಿಂದ ಈ ಕಾಡನ್ನು ಮಖ ಅಂತ ಹೇಳ್ಬೋದು. ಆಮೇಲೆ ದಿವದಂತೆ, ದಿವ ಅಂತ ಹೇಳಿದರೆ ಆಕಾಶ, ಸ್ವರ್ಗ ಎಂಬ ಅರ್ಥ. ಸಹಸ್ರಾಕ್ಷ, ಸಹಸ್ರಾಕ್ಷ ಅಂತ ಹೇಳಿದರೆ ಒಂದು ಚಿರತೆ. ಈ ಕಾಡಿನಲ್ಲೆಲ್ಲ ಓಡಾಡ್ತಕ್ಕಂಥ ಒಂದು ಮೈಯೆಲ್ಲ ಕಣ್ಣಿನಂತೆ ಚಿತ್ರವನ್ನು ಬರೆದಿರುವ ಒಂದು ಪ್ರಾಣಿ. ಇನ್ನೊಂದು ಸಹಸ್ರಾಕ್ಷ ಅಂತ ಹೇಳಿದರೆ ದೇವೇಂದ್ರ. ಅವನಿಗೆ ಗೌತಮನ ಶಾಪದಿಂದಾಗಿ ಅಹಲ್ಯೆಯನ್ನು ಕೆಣಕಲಿಕ್ಕೆ ಹೋಗಿ ಗೌತಮನಿಂದ ಶಾಪ ಪಡೆದು ದೇವೇಂದ್ರನಿಗೆ ಸಹಸ್ರಾಕ್ಷನಾಗಿ ಹೋಗು ಅಂತ ಅವನಿಗೆ ಒಂದು ಶಾಪ ಉಂಟು. ಆದ್ದರಿಂದ ದೇವೇಂದ್ರನನ್ನು ಸಹಸ್ರಾಕ್ಷ ಅಂತ ಹೇಳ್ತಾರೆ. ದಿವದಲ್ಲಿರುವವನವನು, ಅವನು ದಿವಸ್ಪತಿ. ಅಂದರೆ ಸೂರ್ಯ ಅಂತಲ್ಲ, ಅವನು ದಿವದ ಒಡೆಯ ಅಥವಾ ದಿವಿಜರ ಒಡೆಯ, ಅಂದರೆ ಸ್ವರ್ಗದ ಒಡೆಯ, ಸುರಪ ಮುಖ್ಯರ ಒಡೆಯ. ಆದ್ದರಿಂದ ದೇವೇಂದ್ರ ಅಂತ. ಸ್ವರ್ಗಕ್ಕೆ ದೇವೇಂದ್ರ ಹೇಗೆ ಭೂಷಣವು, ಹಾಗೆ ಈ ಕಾಡಿನಲ್ಲಿ ಅನೇಕ ಚಿರತೆಗಳಿವೆ. ಕಾಡು ಎಂದ ಮೇಲೆ ಚಿರತೆಯಂತಹ ಪ್ರಾಣಿಗಳು ಓಡಾಡುವುದು ಅತ್ಯಂತ ಸಹಜ.
ಚಿರತೆಯಂಥ ಪ್ರಾಣಿಗಳು ಓಡಾಡುವುದರಿಂದ ಸಹಸ್ರಾಕ್ಷಗಳಿವೆ ಅಂತ ಹೇಳುದು. ಸಹಸ್ರಾಕ್ಷಗಳಿರುವುದರಿಂದ ಈ ಕಾಡನ್ನು ದಿವ ಅಂತ ಹೇಳ್ಬೋದು. ಶಿಖಿಗಳಿರುವುದರಿಂದ ಮಖ ಅಂತ ಹೇಳಿದ ಹಾಗೆ, ಅರ್ಕಗಳಿರುವುದರಿಂದ ಪಗಲು ಅಂತ ಹೇಳಿದ ಹಾಗೆ, ಸೋಮಗಳಿರುವುದರಿಂದ ಇರುಳು ಅಂತ ಹೇಳಿದ ಹಾಗೆ, ಸಹಸ್ರಾಕ್ಷಗಳಿರುವುದರಿಂದ ಇದನ್ನು ದಿವ ಅಂತ ಹೇಳ್ಬೋದು. ಆಮೇಲೆ ಪಯೋನಿಧಿ ಅಂತೆ. ಪಯೋನಿಧಿ ಅಂದರೆ ಹಾಲ್ಗಡಲು ಅಥವಾ ಕ್ಷೀರಸಾಗರ. ಕ್ಷೀರಸಾಗರ ಆದರೆ ಹರಿ ಬೇಡುವ ಉಂಟಲ್ಲ ಹರಿ ಅಂತ. ಹರಿ ಅಂದರೆ ಏನು? ಹರಿ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ 50-60 ಅರ್ಥಗಳಿವೆ. ಇಲ್ಲಿ ನಾವು ಅದನ್ನು ಸಿಂಹ ಅಂತ ಇಟ್ಕೊಳ್ಳುವ. ಸಿಂಹಕ್ಕೆ ಹರಿ ಅಂತ ಹೇಳ್ತಾರೆ. ನರಹರಿ ನೀವು ಕೇಳಿರ್ಬೋದು. ನರಸಿಂಹ ರೂಪ. ಪ್ರಹ್ಲಾದನನ್ನು ಉದ್ಧರಿಸುವುದಕ್ಕೆ, ಹಿರಣ್ಯಕಶಿಪುವನ್ನು ಕೊಲ್ಲುವುದಕ್ಕೆ ಬೇಕಾಗಿ ನರಹರಿ ರೂಪವನ್ನು ತಾಳಿದ. ನರ ಅಂದರೆ ಮನುಷ್ಯ, ಆಮೇಲೆ ತಲೆಯ ಭಾಗ ಸಿಂಹದ್ದು. ಹರಿ ಅಂದರೆ ಸಿಂಹ ಅಂತ. ಕಾಡು ಎಂದ ಮೇಲೆ ಸಿಂಹಗಳಿರ್ತವೆ. ಹರಿ ಇರುವುದರಿಂದ ಇದನ್ನು ಪಯೋನಿಧಿ ಅಂತ ಹೇಳ್ಬೋದು. ಪಯಸ್ ಅಂದರೆ ಹಾಲು, ಪಾಯಸ ಅಂತ ಮಾಡ್ತೇವೆ ನೋಡಿ, ಪಯಸ್ ಅಂದರೆ ಹಾಲು. ನೀರಿಗೂ ಪಯಸ್ ಅಂತಲೇ ಶಬ್ದ, ಆದರೆ ಇಲ್ಲಿ ನಾವು ಅದನ್ನು ಹಾಲು ಅಂತ ಇಟ್ಟುಕೊಳ್ಳುವ. ಪಯೋನಿಧಿ, ಹಾಲಿನ ನಿಧಿ, ಕ್ಷೀರ ಸಮುದ್ರ. ಸಪ್ತ ಸಮುದ್ರಗಳಲ್ಲಿ ಈ ಹಾಲಿನ ಕಡಲು ಕ್ಷೀರಸಾಗರವು ಕೂಡ ಒಂದು ಅಂತ ಹೇಳ್ತಾರೆ. ಇರಲಿ, ಇದನ್ನು ಹರಿ ಇರುವ ಸ್ಥಳವಾದದ್ದರಿಂದ ಈ ಕಾಡನ್ನು ಹಾಲ್ಗಡಲು ಅಂತ ಬೇಕಾದರೆ ಹೇಳ್ಬೋದು ಅಂತ. ನೈಜವಾಗಿ ಅಲ್ಲಿರುವುದು ಸಿಂಹಗಳು ಮಾತ್ರ. ಇದನ್ನು ಕೈಲಾಸಗಿರಿ ಅಂತ ಕೊಂಡಾಗ್ಬೋದು. ಕೈಲಾಸಗಿರಿಯಂತೆ ಕಾಣುತ್ತಿದೆ ಈ ಕಾಡು. ಹೌದಾ? ಅದು ಹೇಗೆ? ಶಿವಾವಾಸವಾಗಿ. ಕಾಡು ಅಂತ ಹೇಳಿದರೆ ಕೇವಲ ಕಾಡುವುದು ಮಾತ್ರ ಅಲ್ಲ, ಅಲ್ಲಿ ನೋಡುವುದು ಕೂಡ ಇರ್ತದೆ. ಇದಕ್ಕಿಂತ ಹಿಂದೆ ಅವರು ಕಾಡನ್ನು ನೋಡುತ್ತಾ ಬರುವಾಗ ಆ ಕಾಡಿನ ಚಿತ್ರಣ, ಕಾಡಿನ ವರ್ಣನೆ ಇತ್ಯಾದಿಗಳೆಲ್ಲ ಸೊಗಸಾಗಿದ್ದವು. ಆ ಕಾಡು ಹೇಗಿತ್ತು ಅಂತ, ಆ ಕಾಡು ಎಷ್ಟು ಸುಂದರವಾಗಿತ್ತು ಅಂತೆಲ್ಲ ವರ್ಣನೆ ಇದೆ. ನಾವು ಆ ಪದ್ಯಗಳನ್ನೆಲ್ಲ ಇದರಲ್ಲಿ ನೋಡಲಿಕ್ಕಾಗಲಿಲ್ಲ, ಅಥವಾ ನೋಡೋದಕ್ಕೆ ನಮಗೆ ಅವಕಾಶವೂ ಇಲ್ಲ. ಜೈಮಿನಿ ಭಾರತ ತೆಗೆದು ನೋಡಿ ನಿಮಗೆ ಸಿಗ್ತದೆ. ಅದು ಸುಂದರವಾದ ವರ್ಣನೆ ಕೂಡ ಇದೆ. ಕೇವಲ ಕಾಡುವ ವರ್ಣನೆಗಳು ಮಾತ್ರ ಅಲ್ಲ, ಅತ್ಯಂತ ಆಕರ್ಷಕವಾದ ವರ್ಣನೆಗಳಿವೆ. ಅಲ್ಲಿದ್ದಂತಹ ಶುಕ ಪಿಕಗಳು, ಆಮೇಲೆ ಹುಲಿಸಿಂಹಗಳು, ಅವುಗಳೆಲ್ಲ ಏನೇನು ಮಾಡ್ತಿದ್ವು ಅಂತೆಲ್ಲ ವರ್ಣನೆ ಇದೆ. ಆದ್ದರಿಂದ ಕಾಡು ಅದು ಮಂಗಳಮಯವಾದಂತಹ ಪ್ರದೇಶವೂ ಕೂಡ ಹೌದು. ಶಿವ ಎನ್ನುವ ಶಬ್ದಕ್ಕೆ 2 ಅರ್ಥ. ಒಂದು ಪರಮೇಶ್ವರ, ಜಗದೀಶ್ವರ. ಇನ್ನೊಂದರ್ಥ ಮಂಗಳ ಅಂತ. ಮಂಗಳದ ಆವಾಸವಾಗಿ ಶಿವಾವಾಸ. ಒಂದು ಶಿವನ ಮನೆ ಕೈಲಾಸ ಅಂತ, ಇನ್ನೊಂದು ಮಂಗಳಮಯವಾದಂತಹ ಒಂದು ಪ್ರದೇಶ ಅಂತ ಕಾಡು ಅಂತಂದರೆ. ಹಾಗಾಗಿ ನೋಡಿ, ಮನಃಶಾಂತಿ ಬೇಕು ಅಂತಿದ್ದವರು ನಾಡು ಬಿಟ್ಟು ಕಾಡಿಗೆ ಹೋಗ್ತಿದ್ರು. ಹಿಂದೆ ನಾಡು ಬಿಟ್ಟು ಕಾಡಿಗೆ ಹೋಗ್ತಿದ್ರು, ಮನಃಶಾಂತಿ ಬೇಕು. ವಾನಪ್ರಸ್ಥ, ಸಂಸಾರದ ಜಂಜಡವನ್ನು ಬಿಟ್ಟು ಮತ್ತೆ ಕಾಡಿಗೆ ಹೋಗು. ಯಾಕೆ? ಅದು ಶಿವಾವಾಸ. ನಿಜ ನಿವಾಸವನ್ನು ಬಿಟ್ಟು ಶಿವಾವಾಸಕ್ಕೆ ಹೋಗುವುದು, ಆಮೇಲೆ ಕೊನೆಗೆ ಶಿವನನ್ನು ಸೇರುವುದು ಅಂತ. ಹೀಗೆ ಇದು ದಾರಿಯಾಗಿತ್ತು. ಆದ್ದರಿಂದ ಈ ಕಾಡು ಕರ್ಕಶವೂ, ಘೋರವೂ, ಸುಂದರವೂ, ಮಂಗಳಮಯವೂ ಎಲ್ಲವೂ ಆಗಿ ಕಾಣ್ತಾ ಉಂಟು. ಹೀಗೆ ಒಂದು ಚಮತ್ಕಾರದ ವರ್ಣನೆ ಮಾಡ್ತಾನೆ. ಆಮೇಲೆ ಪುನಃ ಮುಂದಿನ 2 ಪಾದಗಳಲ್ಲಿ ಧುರದಂತೆ, ಕೊಳದಂತೆ, ಕಡಲಂತೆ, ನಭದಂತೆ ಶರ ಪುಂಡರೀಕ ವಿದ್ರುಮ ವೃಕ್ಷಮಯದೊಳ್ ಇಡಿದು ಇರುತ್ತಿರ್ದುದು. ಇಡಿದು ಅಂದರೆ ತುಂಬಿ ಅಂತ ಅರ್ಥ. ಇಡಿಯುವುದಂದರೆ ಒತ್ತಿ ಒತ್ತಿ ತುಂಬಿಸುವುದು ಅಂತ ಹೇಳಿದಾಗ, ಅಂದರೆ ನಿಬಿಡವಾಗಿರುವುದು ಅಂತ ಅರ್ಥ. ಯಾವುದರಿಂದ ನಿಬಿಡವಾಗಿದೆ ಅಂದರೆ ಶರ ಪುಂಡರೀಕ ವಿದ್ರುಮ ವೃಕ್ಷಮಯದೊಳ್. ಅದಕ್ಕೆ ಇದು ಒಂದು ಚಮತ್ಕಾರವನ್ನು ಮಾಡ್ತಾನೆ. ಇಲ್ಲಿ ಶರ ಇದೆ, ಪುಂಡರೀಕ ಇದೆ, ವಿದ್ರುಮ ಇದೆ, ವೃಕ್ಷ ಇದೆ. ಹಾಗಂತ ಅದಕ್ಕೆ 2 ಅರ್ಥ. 2 ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ಬೋದು. ಶರ ಎನ್ನುವುದಕ್ಕೆ 2 ಅರ್ಥ. ಒಂದು ಧುರದಲ್ಲಿ ಬಳಕೆಯಾಗುವ ಶರ, ಇನ್ನೊಂದು ನೀರಿಗೂ ಶರ ಅಂತ ಹೇಳ್ತಾರೆ. ಈ ಕಾಡನ್ನು ಧುರದಂತೆ ಅಂತ ಹೇಳ್ಬೋದು. ಯಾಕೆ? ಇಲ್ಲಿ ಶರ ಇದೆ ಅಂತ. ಶರ ಇದೆ ಅಂದರೆ ಬಾಣ ಇದೆ ಅಂತ ಅರ್ಥ ಅಲ್ಲ. ಇಲ್ಲಿ ನೀರಿದೆ, ಆದರೆ ಆ ನೀರಿಗೆ ಬಾಣ, ಆ ನೀರನ್ನು ಸೂಚಿಸುವ ಪದವೇ ಬಾಣ ಎಂಬ ಅರ್ಥವನ್ನು ಕೂಡ ಕೊಡ್ಬೋದು. ಅಂದರೆ ಶರ ಎಂಬ ಶಬ್ದವನ್ನು ಬಾಣ ಎನ್ನುವುದಕ್ಕೂ ಬಳಕೆ ಮಾಡ್ಬೋದು, ಅದೇ ರೀತಿಯಲ್ಲಿ ನೀರು ಎನ್ನುವುದಕ್ಕೂ ಬಳಕೆ ಮಾಡ್ಬೋದು. ಇದನ್ನು ಧುರ ಎನ್ನಬಹುದು, ಯಾಕೆಂದರೆ ಇಲ್ಲಿ ಶರ ಇದೆ. ಕೊಳದಂತೆ ಅಂತ ಬೇಕಾದರೆ ಹೇಳ್ಬೋದು, ಯಾಕೆಂದರೆ ಇಲ್ಲಿ ಪುಂಡರೀಕ ಇದೆ. ಪುಂಡರೀಕ ಎನ್ನುವುದಕ್ಕೆ 2 ಅರ್ಥ. ಕೊಳ ಎಂದ ಮೇಲೆ ಪುಂಡರೀಕ ಬೇಕು. ಪುಂಡರೀಕ ಅಂದರೆ ತಾವರೆ. ಈಗ ಧುರ ಎಂದ ಕೂಡಲೇ ಶರ ಬೇಕು ಎಂದ ಹಾಗೆ, ಯುದ್ಧ ಎಂದ ಮೇಲೆ ಬಾಣ ಬೇಕು. ಹಾಗೆ ಕೊಳ ಅಂದರೆ ಅಲ್ಲಿ ಪುಂಡರೀಕ ಬೇಕು. ಪುಂಡರೀಕ ಅಂದರೆ ಹುಲಿ, ವ್ಯಾಘ್ರ. ಇನ್ನೊಂದು ಕೊಳ ಎಂದ ಕೂಡಲೇ ಅಲ್ಲಿ ಪುಂಡರೀಕ ಅಂದರೆ ತಾವರೆ, ಕಮಲ ಪುಷ್ಪಗಳು ಬೇಕು. ಈ 2 ಅರ್ಥದಲ್ಲಿ ಆತ ಹೇಳ್ತಾನೆ. ಇನ್ನೊಂದು ಕಡಲಂತೆ, ಸಮುದ್ರದಲ್ಲಿ ಈ ಅನೇಕ ಬಗೆಯ ವೃಕ್ಷರಾಜಿಗಳಿವೆ. ಭೂಮಿಯ ಮೇಲೆ ಎಷ್ಟು ಜೀವಿಗಳಿದ್ದಾವೆ ಅದಕ್ಕಿಂತ ಹೆಚ್ಚು ಕಡಲಿನ ಒಳಗಿದೆ ಅಂತ ಹೇಳ್ತಾರೆ. ವಿಚಿತ್ರವಾದಂತಹ
ಸಸ್ಯಗಳ ಸಮೂಹ ಕಡಲಿನ ಒಳಗೂ ಕೂಡ ಇದೆ ಅಂತ. ವಿದ್ರುಮಗಳು, ವಿಶಿಷ್ಟವಾದಂತಹ ದ್ರುಮಗಳು, ದ್ರುಮ ಅಂದರೆ ಸಸ್ಯ ಅಥವಾ ಮರ, ಅಂಥವುಗಳೆಲ್ಲ ಈ ಕಾಡಿನಲ್ಲಿವೆ. ಇನ್ನೊಂದು ವಿದ್ರುಮ ಎನ್ನುವುದಕ್ಕರ್ಥ ಹವಳ ಅಂತ. ಕಾಡಿನಲ್ಲಿ ಬಂಡೆಗಂಟಿಕೊಂಡು ಬೆಳೆಯುವ ಚಿಪ್ಪಿನ ಜಾತಿಯ ಒಂದು ಜೀವಿಗೆ ಹವಳ ಅಂತ ಹೆಸರು. ನಾವು ಅದನ್ನು ಉಪಯೋಗಿಸಿಕೊಂಡು ಮತ್ತೆ ಆಭರಣ ಎಲ್ಲ ಮಾಡ್ತೇವೆ, ಅದು ಬೇರೆ ವಿಷಯ. ಈ ಕಾಡಿನಲ್ಲಿ, ಈ ಒಂದು ಇಡಿದಿದ್ದ ಕಾಡಿನಲ್ಲಿ, ದಟ್ಟಡವಿಯಲ್ಲಿ ತುಂಬ ಬಗೆಯ ದ್ರುಮಗಳಿವೆ, ವಿಚಿತ್ರವಾದಂತಹ ವೃಕ್ಷರ ರಾಜಿಗಳಿವೆ ಒಂದು. ಇನ್ನೊಂದು, ಕಡಲಿನಲ್ಲಿ ಹವಳಗಳು ಹೇಗಿರ್ತವೆಯೋ, ಅಪೂರ್ವವಾಗಿ ಕಾಣಿಸಿಕೊಳ್ಳುವಂತಹ ಹವಳಗಳು ಹೇಗಿರ್ತವೆಯೋ, ವಿಶಿಷ್ಟವಾದಂತಹ ಒಂದು ಬಣ್ಣದಿಂದ ಕೂಡಿದ ಹವಳಗಳಿರ್ತವೆ, ಹಾಗೆಯೇ ಈ ಕಾಡಿನಲ್ಲಿ ವಿಶಿಷ್ಟವಾದಂತಹ ದ್ರುಮಗಳು ಇವೆ. ಆಮೇಲೆ ಇದನ್ನು ನಭ ಅಂತ ಕೊಡಬೇಕಾದ್ರೆ ಹೇಳ್ಬೋದು. ನಭದಕ್ಕೇನು ವಿಶೇಷ? ನಭ ಅಂತ ಹೇಳಿದರೆ ಅದರಲ್ಲಿ ನಮಗೆ ಹಗಲು ಹೊತ್ತಿನಲ್ಲಿ ಆಕಾಶದಲ್ಲಿ ಹೆಚ್ಚು ವಿಚಿತ್ರ ಕಾಣುವುದಿಲ್ಲ. ರಾತ್ರಿ ನೀವು ನೋಡಿ, ಕಣ್ಬಿಟ್ಟು ನೋಡಿದರೆ ಆಕಾಶದಲ್ಲಿ ಕೋಟಿ ಕೋಟಿ ತಾರಕೆಗಳು, ಮಿಂಚುವ ನಕ್ಷತ್ರಗಳು ಕಾಣಿಸಿಕೊಳ್ತವೆ. ಅದು ನಮಗೆ ನೋಟಕ್ಕೆ ಬಹಳ ಚೆಲುವನ್ನು, ಸಂತೋಷವನ್ನು ಕೊಡ್ತದೆ. ಈ ಕಾಡಿನಲ್ಲಿ ಅಂತಹ ಅನೇಕ ಬಗೆಯ ವೃಕ್ಷಗಳು, ನಕ್ಷತ್ರಗಳು ಕಾಡಿನ ಒಳಗೆ ಹೇಗಿರುವುದು? ಹಾಗಾದರೆ ಕಾಡಿನಲ್ಲಿರುವ ನಕ್ಷತ್ರ ಯಾವುದು? ಅಥವಾ ನಕ್ಷತ್ರ ಎನ್ನುವ ಶಬ್ದಕ್ಕೆ ಅನ್ವಯ ಯಾವುದು? ಈ ವೃಕ್ಷ ಎನ್ನುವ ಶಬ್ದಕ್ಕೆ ಕರಡಿ ಅಂತ ಕೂಡ ಅರ್ಥ ಉಂಟು. ಕಾಡಿನ ಕತ್ತಲೆಯನ್ನು, ಕಪ್ಪು ಬಣ್ಣವನ್ನು ಇನ್ನಷ್ಟು ದಟ್ಟವಾಗಿಸುವುದು ಕಪ್ಪು ಮೈ ಬಣ್ಣದ ಈ ಕರಡಿಗಳು ಅಂತ. ಕರಡಿಗಳು ಅತ್ತಿತ್ತ ಅಲ್ಲಾಡಿದರೂ ಗೊತ್ತಾಗೋದಿಲ್ಲ. ಅವುಗಳು ಸುಮ್ಮನೆ ಒಂದು ಬಂಡೆ ಹಾಗೆ ಕೂತಿದ್ರೂ ಗೊತ್ತಾಗಲಿಕ್ಕಿಲ್ಲ, ಎದ್ದು ಹರಿದಾಡಿದರೂ ಗೊತ್ತಾಗಲಿಕ್ಕಿಲ್ಲ, ಬಂದು ನಮ್ಮನ್ನು ಹಿಡ್ಕೊಂಡ್ರೂ ಕೂಡ ಗೊತ್ತಾಗಲಿಕ್ಕಿಲ್ಲ. ಅಷ್ಟು ಭಯಾನಕವಾದ ಒಂದು ಬಣ್ಣದಿಂದ ಅವುಗಳು ಕೂಡ ಕೂಡಿವೆ. ಹೀಗೆ ಈ ಕಾಡು ಧುರದಂತೆ ಶರಮಯವಾಗಿದೆ, ಕೊಳದಂತೆ ಪುಂಡರೀಕಮಯವಾಗಿದೆ, ಕಡಲಂತೆ ವಿದ್ರುಮಮಯವಾಗಿದೆ, ನಭದಂತೆ ವೃಕ್ಷಮಯವಾಗಿದೆ. ಹೀಗೆ ನಿಬಿಡವಾದಂತಹ ಕಾಡು. ಇದು ಜಾನಕಿಯ ಕಣ್ಣಿಗೆ ಘೋರತರವಾಗಿ ಅದು ಮುಂದಕ್ಕೆ ಕಾಣಿಸ್ತಾ ಇದೆ. ಮೊದಲಿಗೆ ಸಂತೋಷವೇ ಉಂಟಾದರೂ ಆಮೇಲೆ ಕಾಡು ಮನಸ್ಸನ್ನು ಕಾಡುವುದಕ್ಕೆ ತೊಡಗ್ತದೆ. ಅದು ಮಹಾ ಅಟವಿ, ದೊಡ್ಡ ಕಾಡು. ಈ ದೊಡ್ಡ ಕಾಡು ಯಾವಾಗ ಅವಳಿಗೆ ತುಂಬ ಕಷ್ಟ ಅಂತ ಅನಿಸಿತೋ ಆಗ ಅವಳು ಲಕ್ಷ್ಮಣನಲ್ಲಿ ಪ್ರಶ್ನೆ ಮಾಡ್ತಾಳೆ. ಅದು ಪ್ರಶ್ನೆಯೂ ಹೌದು, ಉದ್ಗಾರವೂ ಹೌದು. ನೋಡಿ ಅದು ಹೇಗಿದೆ ಅಂತ. ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳು, ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, ಎಲ್ಲಿ ಸುಹವಿಗಳ ಕಂಪೊಗೆದ ಪೊಗೆದೆಳೆದ ಅಗ್ನಿಹೋತ್ರದ ಕುಟೀರಂಗಳು, ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳು, ಅಲ್ಲಿಗೊಯ್ಯದೆ ದಾರುದಾರುಣದ ಕಟ್ಟಡವಿಗೆ ಇಲ್ಲಿಗೆ ಏಕೆ ಐತಂದೆ ತಂದೆ ಸೌಮಿತ್ರಿ ಹೇಳ್ ಎಂದು ಜಾನಕಿ ಸುಯ್ದಳು. ಅವಳಿಗೆ ಆತಂಕ ಆಯ್ತು. ಅಯ್ಯಯ್ಯೋ, ಸುಂದರವಾದಂತಹ ಮುನಿಗಳ ಆಶ್ರಮವನ್ನು ನೋಡಬೇಕು, ಮುನಿವಸತಿಗಳನ್ನು ನೋಡಬೇಕು, ಮುನಿವಧುಗಳನ್ನು ಕಾಣಬೇಕು ಎನ್ನುವುದು ಅವಳಿಗಿದ್ದ ಆಸೆ. ಅವಳದನ್ನು ರಾಮನಲ್ಲಿ ಹೇಳಿದ್ದಾಳೆ. ಮತ್ತು ರಾಮನು ಕೂಡ ಅವಳನ್ನು ಕಾಡಿಗೆ ಕಳಿಸುವುದರ ಹಿಂದೆ ಲಕ್ಷ್ಮಣನಲ್ಲಿ ಹೇಳಿದ್ದಾನೆ. ಅವಳೆ ಅಲ್ಲಿಗೊಮ್ಮೆ ಹೋಗಬೇಕು ಅಂತ ಹೇಳಿದ್ದಾಳೆ, ಅಲ್ಲೇ ಬಿಟ್ಟುಬಾ ಅವಳನ್ನು ಅಂತ. ಎಲ್ಲ ಅವರವರು ತಿಳ್ಕೊಳ್ಬೇಕು. ರಾಮ ಪ್ರಕಟವಾಗಿ ಹೆಚ್ಚು ಏನನ್ನೂ ಹೇಳಲಿಕ್ಕೂ ಹೇಳಿಲ್ಲ, ರಾಮನಾಗಿ ತಾನಾಗಿ ಸೀತೆಯಲ್ಲಿ ಹೇಳಲೂ ಇಲ್ಲ ಅವಳನ್ನು ತ್ಯಜಿಸುವಾಗ. ಇವಳಿಗೆ ಆತಂಕ. ತನ್ನನ್ನು ಮುನಿವಸತಿಗೆ, ಬಹುಶಃ ತನ್ನ ಗಂಡ ತನ್ನ ಇಂಗಿತವನ್ನು ಅರ್ಥ ಮಾಡಿ ತನ್ನ ಮಾತಿಗೆ ಒಂದು ಸಹಾನುಭೂತಿಯನ್ನಿಟ್ಟು ಲಕ್ಷ್ಮಣನ ಜೊತೆಗೂಡಿ ತನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಆದರೆ ಲಕ್ಷ್ಮಣ ಮಾತ್ರ ಅಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ. ಇದೇನು ವಿಚಿತ್ರ ಅಂತ. ಅವಳಿಗೆ ಕಾಡು ಗೊತ್ತಿಲ್ಲದ ವಿಷಯ ಅಲ್ಲ. ಎಲ್ಲಿ ಮುನಿಪೋತ್ತಮರ ಪಾವನದ ಎಡೆಗಳು, ಅದು ನಿಜವಾದ ಋಷಿಗಳ ಆಶ್ರಮದ ಪ್ರದೇಶ. ಎಲ್ಲಿ ಮುನಿಪೋತ್ತಮರ ಪಾವನದ ವನದ ಎಡೆಗಳು. ಪಾವನ ಅಂದರೆ ಪವಿತ್ರ ಅಂತ ಅರ್ಥ. ವನದೆಡೆ ಅಂದರೆ ಕಾಡಿನ ಪ್ರದೇಶ. ಋಷಿಗಳು ವಾಸಿಸುವಂತಹ ಪ್ರದೇಶ ಆಗಿದ್ದರೆ ಅಲ್ಲಿ ಒಂದು ರೀತಿಯಾದ ಶಾಂತತೆ ಇರ್ತದೆ. ಅಲ್ಲಿ ಎಲ್ಲಿಯೂ ಗುಲ್ಲು ಗದ್ದಲಗಳಿಲ್ಲ. ಎಲ್ಲರೂ ಕೂಡ ಅತ್ಯಂತ ಸವಿನಯದಿಂದ, ಒಂದು ಸಾತ್ವಿಕ ಬುದ್ಧಿಯಿಂದ ನಡೆದುಕೊಳ್ತಾರೆ. ಆದರೆ ಇಲ್ಲಿ ಹಾಗಿಲ್ಲ. ಇಲ್ಲಿ ಒಬ್ಬನನ್ನೊಬ್ಬ ತಿಂತೇನೆ ಅಂತ ಹೊರಟ ಹಾಗುಂಟು. ಕಾಡು ಅಂದರೆ ಎಲ್ಲವನ್ನು ನುಂಗುವುದಕ್ಕೆ ಬರುವ ಹಾಗೆ ಕಾಣ್ತಾ ಇದೆ. ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು. ಸಿದ್ಧಾಶ್ರಮಗಳು, ಸಿದ್ಧರು ಅಂದರೂ ಕೂಡ ಅನೇಕ ಬಗೆಯ ಮಂತ್ರಗಳಲ್ಲಿ ಸಿದ್ಧಿಯನ್ನು ಮಾಡಿಕೊಂಡವರು ಅಂದರೆ ಋಷಿಗಳು ಅಂತ ಅರ್ಥ. ಸಾಮಾನ್ಯ ಅರ್ಥದಲ್ಲಿ ಮುನಿಪೋತ್ತಮರು ಅಥವಾ ಸಾಧುಗಳು ಅಥವಾ ಋಷಿಗಳು ಅಂಥವರ ಇರುವಂತಹ ಪ್ರದೇಶ. ಅದು ಪಾವನದ ಸ್ಥಳ, ಮಂಗಳದ ಸ್ಥಳ. ಯಾಕೆಂದರೆ ಅಲ್ಲಿ ಹೆಚ್ಚು ಓಡಾಡುವುದಾದ್ರೆ ಜಿಂಕೆಗಳು ಓಡಾಡಿಯವು ಅಥವಾ ಸಾಧು ಮೃಗಗಳು ಓಡಾಡಿಯವು, ಕ್ರೂರ ಮೃಗಗಳಲ್ಲ. ಒಂದು ಪ್ರದೇಶ ನೋಡುವಾಗ ಗೊತ್ತಾಗ್ತಲ್ಲ. ನಾವೀಗ ಒಂದು ಊರು ಯಾವುದು ಕಾಡು ಯಾವುದು ಅಂತ ಒಂದು ಪ್ರದೇಶಕ್ಕೆ ಹೋದರೆ ಗುರುತಿಸುವುದಿಲ್ವ? ಚೆನ್ನಾಗಿ ಕಸ ಗುಡಿಸಿ ಅಲ್ಲಿ ತಾಳೆ, ಬಾಳೆ, ತೆಂಗು, ಕಂಗು ಇತ್ಯಾದಿಗಳೆಲ್ಲ ಇದ್ದರೆ ಅದೊಂದು ವಸತಿ ಪ್ರದೇಶ. ಕೇವಲ ಕಾಡು, ಗಿಡಗಂಟಿಗಳೆಲ್ಲ, ಮುಳ್ಳು ಪೊದರುಗಳೆಲ್ಲ ಇದ್ದರೆ ಅದು ಕಾಡು ಪ್ರದೇಶ. ಇಷ್ಟೇ ನಮ್ಗೆ ಗೊತ್ತಾಗ್ತದಲ್ಲ.
ಜನ ಎಲ್ಲಿ ಬಹಳ ಸಾತ್ವಿಕತೆಯಿಂದ ಮಾತಾಡ್ತಾರೆ ಅದು ಒಳ್ಳೆಯ ಜನರಿರುವ ಪ್ರದೇಶ. ಯಾರು ಎಲ್ಲಿ ಗುಲ್ಲು ಗಲಾಟೆ ಹೊಡೆದಾಟ, ಕತ್ತಿ ಖಡ್ಗ ಅಥವಾ ಕುತ್ತು ಇತ್ಯಾದಿಗಳನ್ನೆಲ್ಲ ತರ್ತಾರೆ ಅಂತಹ ಪ್ರದೇಶಗಳು ಕೆಟ್ಟ ಪ್ರದೇಶಗಳು. ಇದು ಯಾಕೆ ಹೀಗಾಯಿತು ಅಂತ. ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, ಎಲ್ಲಿ ಸುಹವಿಗಳ ಪೊಗೆದಳೆದ ಅಗ್ನಿಹೋತ್ರದ ಕುಟೀರಂಗಳು, ಸುಹವಿಗಳ ಕಂಪು ಒಗೆದ ಹವಿಯ ಕಂಪು, ಹವಿ ಅಂದರೆ ಹವಿಸ್ಸು. ಯಜ್ಞದಲ್ಲಿ ಒಳ್ಳೆಯ ವಸ್ತುಗಳನ್ನು ಅತ್ತಿ ಇತ್ತಿ ಪಲಾಶ ಮುಂತಾದಂಥ ಅನೇಕ ಬಗೆಯ ವಸ್ತುಗಳಿವೆ, ಅಥವಾ ಗರಿಕೆ ದೂರ್ವೆ ಅಥವಾ ದರ್ಭೆ ಮುಂತಾದಂತಹ ಅನೇಕ ಸಸ್ಯಗಳಿವೆ. ಆಮೇಲೆ ಆಜ್ಯ ಅಂದರೆ ತುಪ್ಪ, ಇವುಗಳನ್ನೆಲ್ಲ ಅರ್ಪಿಸ್ತಾರೆ. ಅಥವಾ ಅನ್ನವನ್ನು ಬೇಯಿಸಿ ಅದಕ್ಕೆ ಚರು ಅಂತ ಹೇಳ್ತಾರೆ, ಈ ಚರುವನ್ನು ಅಗ್ನಿಗೆ ಅರ್ಪಣೆ ಮಾಡ್ತಾರೆ. ಈ ತುಪ್ಪವನ್ನು ತುಂಬ ಪ್ರಯೋಗ ಮಾಡುವುದರಿಂದ ಅದರಲ್ಲಿ ಒಳ್ಳೆಯ ಕಂಪು ಒಗೆಯುತ್ತದೆ. ಒಗೆಯುವುದಂದರೆ ಹೊರಬರುವುದು ಅಂತ ಅರ್ಥ. ಸುಹವಿಗಳ ಕಂಪು ಒಗೆದ, ಹವಿಸ್ಸನ್ನು ಅರ್ಪಿಸಿದ್ದರಿಂದ ಉಂಟಾಗುವ ಸುಗಂಧಮಯವಾದಂತಹ. ಆಮೇಲೆ ಇನ್ನೊಂದು ಲಕ್ಷಣ ದೂರದಿಂದಲೇ ಗೊತ್ತಾಗುವುದು ಎರಡು. ಒಂದು ದೃಶ್ಯಕ್ಕೆ ಪೊಗೆ ತಳೆದ ಅಗ್ನಿಹೋತ್ರದ ಕುಟೀರ, ಹೊಗೆಯನ್ನು ಧರಿಸಿರುವ, ಹೊಗೆ ಬರುತ್ತಿರುವ ಜಾಗ. ಎರಡನೇದು ಕಂಪು, ಮೂಗಿಗೆ. ಒಂದು ಘ್ರಾಣಕ್ಕೆ, ಒಂದು ದೃಶ್ಯಕ್ಕೆ. ಒಂದು ಆಘ್ರಾಣಿಸುವುದಕ್ಕೆ ಸುಗಂಧ, ಇನ್ನೊಂದು ನೋಡುವುದಕ್ಕೆ ಹೊಗೆ ತಳೆದ ಅಗ್ನಿಹೋತ್ರದ ಕುಟೀರ. ನಮ್ಮಲ್ಲೆಲ್ಲ ಈಗೆಲ್ಲ ನಾವು ಒಂದೇ ಮನೆಯೊಳಗೆ ಎಲ್ಲವನ್ನು ಮಾಡ್ತೇವೆ. ಅಡುಗೆ ಕೋಣೆಗೂ ಮಲ್ಕೊಳ್ಳಿಕ್ಕೂ ಶೌಚಾದಿಗಳಿಗೂ ಆಮೇಲೆ ಮಾತುಕತೆಗೂ ಎಲ್ಲ ಒಂದೇ ಮನೆಯೊಳಗೆ ಎಲ್ಲವನ್ನು ಮಾಡ್ತೇವೆ. ಋಷಿಗಳು ಹಾಗಲ್ಲ, ಅವರು ಒಂದೊಂದಕ್ಕೂ ಒಂದೊಂದು ಪ್ರತ್ಯೇಕ ಗುಡಿಗಳನ್ನು, ಗುಡಿಸಲುಗಳನ್ನು, ಕುಟೀರಗಳನ್ನು ಮಾಡ್ತಿದ್ರು. ಕುಟಿ ಸಂಸ್ಕೃತ ಪ್ರಯೋಗ, ಗುಡಿ, ಗುಡಿಸಲು ಇತ್ಯಾದಿ ನಮ್ಮ ಕನ್ನಡದ ಪ್ರಯೋಗ. ಅಂಥದ್ದು ಕಾಣುವುದಿಲ್ಲ. ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳು, ಅವಳಿಗೆ ಗೊತ್ತಿಲ್ಲ. ಅವಳು ಜನಕ ಮಹಾರಾಜನ ಮಗಳು. ಜನಕ ಮಹಾರಾಜನೇ ಸ್ವತಃ ವೇದ ವಿದ್ವಾಂಸ. ಅವನ ಸ್ಥಾನದಲ್ಲಿ ಯಾಜ್ಞವಲ್ಕ್ಯರು, ಆಮೇಲೆ ಗಾರ್ಗಿ, ಮೈತ್ರೇಯಿ ಮುಂತಾದಂಥವರ ಅನೇಕರು ವಾಕ್ಯಾರ್ಥಗಳನ್ನು, ಚರ್ಚೆಗಳನ್ನು, ಅನೇಕ ಬಗೆಯ ತತ್ವವಿಚಾರಗಳನ್ನು ವಿಮರ್ಶೆ ಮಾಡಿದವರು. ಯಾಜ್ಞವಲ್ಕ್ಯರೆಲ್ಲ ಸ್ಮೃತಿಕಾರರು, ಅವರೆಲ್ಲ ಗ್ರಂಥ ಬರೆದವರು. ಅಂತಹ ಮಹನೀಯರಿದ್ದಂತಹ ಒಂದು ಊರಿನಲ್ಲಿ ಬೆಳೆದವಳವಳು. ಅವಳಿಗೆ ಗೊತ್ತಿಲ್ವೋ ವೇದಶಾಸ್ತ್ರಗಳಂದರೆ ಏನು ಅಂತ, ವೇದ ಮಂತ್ರಗಳೆಂದರು, ಶಾಸ್ತ್ರವಾಕ್ಯಗಳೇನು ಅವಳಿಗೆ ಗೊತ್ತಿಲ್ವ? ಅದು ಚಿರಪರಿಚಿತವಾದ್ದು. ಆದರೆ ಅದು ಇಲ್ಲಿ ಕೇಳುವುದಿಲ್ವಲ್ಲ. ಎಲ್ಲಿಯೂ ಮುನಿಗಳಿದ್ದಾರೆ ಅಂತಾದರೆ ಮಂತ್ರ ಹೇಳೋದು ಕೇಳಬೇಕಲ್ಲ, ವೇದ ಮಂತ್ರಗಳನ್ನು ಘೋಷ ಮಾಡುವುದು ಕೇಳಬೇಕಲ್ಲ, ಅದು ಇಲ್ಲ. ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳು ಅಲ್ಲಿಗೆ ಒಯ್ಯದೆ ದಾರುದಾರುಣದ ಕಟ್ಟಡವಿಗೆ. ದಾರುದಾರುಣ ಅಂದರೆ ಮರಗಳಿಂದ ದಾರುಣವಾದ, ದಾರು ಅಂದರೆ ಮರ, ಅತ್ಯಂತ ಭಯಂಕರವಾದ ಕಟ್ಟಡವಿ. ಕಟ್ಟಡವಿ. ಕಡಿದು ಎನ್ನುವುದು ವಿಶೇಷಣ, ತುಂಡು ಮಾಡಿ ಅಂತ ಅರ್ಥ ಅಲ್ಲ. ಕಟ್ಟಡವಿ ಅಂದರೆ ದಟ್ಟಡವಿ, ನಿಬಿಡವಾದಂಥ ಅರಣ್ಯಕ್ಕೆ. ಇಲ್ಲಿಗೆ ಏಕೆ ತಂದೆ ಸೌಮಿತ್ರಿ, ಅಪ್ಪ ಸೌಮಿತ್ರಿ ಹೇಳ್ ಎಂದು ಜಾನಕಿ ಸುಯ್ದಳು. ಅವಳು ನಿಟ್ಟುಸಿರನ್ನು ಬಿಡುತ್ತಾ, ಕಣ್ಣೀರಿನ ಹನಿಗಳನ್ನು ಒಸರಿಸುತ್ತಾ ಅವಳು ಲಕ್ಷ್ಮಣನಲ್ಲಿ ಆತಂಕದಿಂದ ಈ ಪ್ರಶ್ನೆಯನ್ನು ಮಾಡ್ತಾಳೆ. ಇಲ್ಲಿಗೆ ನಾವು ಒಂದು ಹಂತವನ್ನು ಮುಗಿಸಿಕೊಳ್ಳುವ. ಇನ್ನು ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನು ನೋಡುವ.